ವೀಕ್ಷಕರೇ, ಬೇವು ಬೆಲ್ಲವನ್ನ ತಿಂದು ಒಳ್ಳೆಯ ಮಾತನಾಡುವಂತಹ ಹಬ್ಬ ಯುಗಾದಿ ಹಬ್ಬ. ವಿಶ್ವ ವಸು ನಾಮ ಸಂವತ್ಸರ ದ್ವಾದಶ ರಾಶಿಗಳ ಮೇಲೆ ಯಾವೆಲ್ಲ ರೀತಿಯ ಪ್ರಭಾವವನ್ನ ಬೀರ್ತಾ ಇದೆ, 12 ರಾಶಿಗಳಿಗೆ ಯಾವ ರೀತಿಯ ಒಳಿತನ್ನ ಹೊತ್ತು ತರ್ತಿದೆ, ಯಾವ ರೀತಿಯ ರಾಜಯೋಗವನ್ನ ತರ್ತಿದೆ, ಇದೆಲ್ಲವನ್ನ ಇವಾಗ ತಿಳಿಸ್ಕೊಡ್ತಾ ಇದ್ದೇವೆ. ಈ ಯುಗಾದಿ ಹಬ್ಬ ವರ್ಷ ಭವಿಷ್ಯ ಹೇಗಿದೆ, ಯುಗಾದಿ ಸಂವತ್ಸರದಲ್ಲಿ ಯಾವೆಲ್ಲ ರಾಶಿಯವರಿಗೆ ಒಳಿತಾಗ್ತಿದೆ ಅನ್ನೋದ್ರ ಬಗ್ಗೆ ಶ್ರೀನಿವಾಸ ಶರ್ಮ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಗುರುಗಳೇ, ಮೊದಲಿಗೆ ದ್ವಾದಶ ರಾಶಿಗಳ ವರ್ಷ ಭವಿಷ್ಯವನ್ನ ನೋಡೋದಾದ್ರೆ ಮೊದಲನೇ ರಾಶಿ ಮೇಷರಾಶಿ. ಈ ಮೇಷ ರಾಶಿಯವರಿಗೆ ಸಾಡೆ ಸಾತಿ ಬರ್ತಾ ಇದೆ, ಯುಗದ ಆದಿಯಲ್ಲೇ ಸಾಡೆ ಸಾತಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮೇಷರಾಶಿಯವರಿಂದ ಈ ವರ್ಷ ಭವಿಷ್ಯವನ್ನ ಶುರು ಮಾಡೋದಾದ್ರೆ ಹೇಗಿದೆ ಗುರುಗಳೇ? ಅಮ್ಮ ಹೌದು, ಮೊದಲನೇದಾಗಿ ತಮ್ಮಲ್ಲೊಂದು ವಿಚಾರ ಬಂತು, ಸಾಡೆ ಸಾತಿ ಅಂತ ಹೇಳಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರವನ್ನೇ ತಾವು ಪ್ರಾರಂಭ ಮಾಡಿದ್ವಿ. ಬಹಳ ಸಂತೋಷ ಆಯ್ತು. ಯಾತಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದಲನೇದಾಗಿ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಸಾಡೆ ಸಾತಿ ಪ್ರಾರಂಭ ಆಗ್ತಾ ಇದೆ ಅಂತ ಒಂದಿಷ್ಟು ವಿಚಾರಗಳನ್ನು ನಾವು ಕೇಳ್ತಿದ್ದೀವಿ. ಅದು ಹೌದು, ಸತ್ಯ. ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಸಾಡೆ ಸಾತಿ ಪ್ರಾರಂಭ ಆಗತ್ತೆ. ಆದ್ರೆ ಒಂದು ವಿಚಾರ ಹೇಳ್ತೀನಿ, ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದೆಲ್ಲ, ಸಾರ್ವತ್ರಿಕವಾಗಿ ಹೇಳ್ತಾ ಇದ್ದೀನಿ. ಸಾಡೆ ಸಾತಿಯನ್ನ ಮೊದಲನೇದಾಗಿ ಏನೋ ದೊಡ್ಡ ಸಮಸ್ಯೆ ಅಂತ ದಯವಿಟ್ಟು ಯಾರು ತಿಳ್ಕೋಬೇಡಿ. ಸಾಡೆ ಸಾತಿ ಎಂಬತಕ್ಕಂಥದ್ದು ಅದು ಪ್ರತಿಯೊಬ್ಬ ರಾಶಿಗೂ ಕೂಡ, ರಾಶಿ ನಕ್ಷತ್ರಾಚಾರಕ್ಕೂ ಕೂಡ ಆಗಮಿಸ್ತಕ್ಕಂಥದ್ದೇ. ಅದಕ್ಕೆ ತಾವು ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಶನಿ ಪರಮಾತ್ಮ ಬಂದ್ರೆ ಬರೀ ನಮಗೆ ಕೆಟ್ಟದ್ದೇ ಆಗತ್ತೆ, ನನ್ನ ಜೀವನ ಮುಗಿದೋಯ್ತು ಅನ್ನೋ ಒಂದು ಸಮಸ್ಯೆ ಆಗಲಿ, ಅಂಥದ್ದೊಂದು ಆಲೋಚನೆಯನ್ನಾಗಲಿ ಮೊದಲನೇದಾಗಿ ನಿಮ್ಮ ತಲೆಯಿಂದ ತೆಗೆದುಹಾಕಿ. ಭಗವಂತ ಕಣ್ಣು ತೆಗೆದು ನೋಡಿದ್ರೆ ಒಬ್ಬ ತಿರುಕ ರಾಜನಾಗಬಲ್ಲ. ಆತನ ವಕ್ರದೃಷ್ಟಿ ಬಿದ್ದಾಗ ಮಾತ್ರ ಒಬ್ಬ ರಾಜ ತಿರುಕನಾಗಬಲ್ಲ. ಆತನ ವಕ್ರದೃಷ್ಟಿ ಯಾವಾಗ ಬೀಳುತ್ತೆ? ನಮ್ಮ ಪಾಪದ ಕೊಡ ತುಂಬಿದಾಗ. ನಮ್ಮ ಪಾಪದ ಕೊಡ ತುಂಬಬಾರ್ದು ಅಂತಂದ್ರೆ ನಾವು ಮಾಡೋ ಕೆಲಸದಲ್ಲಿ ಮೊದಲನೇದಾಗಿ ನಿಜಾಯಿತಿ ಇರಬೇಕು, ಸಮಾಜಮುಖಿಯಾಗಿರ್ತಕ್ಕಂಥ ಆಲೋಚನೆ ಇರಬೇಕು. ನಾನು ಮಾಡಿಕೊಳ್ಳೋ ಕೆಲಸ, ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಪರರಿಗೆ ನೋವಾಗದೇ ಇರೋ ರೀತಿ ನೋಡ್ಕೊಂಡಾಗ ಮಾತ್ರನೇ ನಮಗೆ ಪಾಪ ಕರ್ಮಗಳಲ್ಲಿ ತುಂಬತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಶನಿ ಪರಮಾತ್ಮನ ಅನುಗ್ರಹ ನಮಗೆ ಅತ್ಯವಶ್ಯಕ. ಮೇಷರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ನಾನು ತಿಳಿಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಮೇಷರಾಶಿನಲ್ಲಿರ್ತಕ್ಕಂಥವ್ರು ನೊಂದ್ಕೊಳ್ಬೇಡಿ, ತಲೆ ಕೆಡಿಸ್ಕೋಬೇಡಿ. ಸಾಡೆ ಸಾತಿ ಇದೆ ಅಂತ ಹೇಳಿ ಭಯಭೀತರಾಗ್ತಕ್ಕಂಥದ್ದು ಬೇಡ. ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಖಂಡಿತ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗೃಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಶನೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಒಂದು ವೇಳೆ ಸಮಸ್ಯೆ ಎದುರಾಗುತ್ತೆ ಅಂತಂದ್ರೆ ಹನುಮನನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾಂ ನಮಾಮಿ. ಹಾಗಾಗಿ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆಯನ್ನ ಮಾಡಿದ್ರೆ ನಿಮಗೆ ಎದುರಾಗ್ತಕ್ಕಂಥ ಸಂಕಷ್ಟಗಳಿಂದ ಕಿಂಚಿತ್ ದೂರ ಬರ್ತಕ್ಕಂಥದ್ದು ಇರುತ್ತೆ. ಇಡೀ ವರ್ಷ ಪೂರ್ತಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗತ್ತೆ, ಬರೀ ಸಂತೋಷದ ಕ್ಷಣ ಅಂತಾನೆ ಅಲ್ಲ. ಆದರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ತಾವೂ ಕೂಡ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಭಗವಂತನನ್ನ ನಂಬಿ ತಾವು ಮುಂದುವರೆದಿದ್ದೆ ಆದರೆ ಖಂಡಿತ ಕೆಲಸಗಳನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿನಲ್ಲಿರ್ತಕ್ಕಂಥವ್ರು ಉದ್ಯೋಗ ವ್ಯಾಪಾರ ಅನ್ನೋ ರೀತಿ ನೋಡೋದಾದ್ರೆ ಇರೋದ್ರಲ್ಲಿ ಪರವಾಗಿಲ್ಲ, ಒಂದಿಷ್ಟು ಚೇತರಿಕೆಯನ್ನ ಖಂಡಿತ ಗಮನಿಸ್ಕೊಂತೀರಿ. ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಮಸ್ಯೆಗಳು ಎಂಬತಕ್ಕಂಥದ್ದೇನಿಲ್ಲ. ಆರೋಗ್ಯದ ಸಮಸ್ಯೆಲ್ಲೂ ಕೂಡ ಪರವಾಗಿಲ್ಲ, ಸಣ್ಣ ಪುಟ್ಟ ಎದುರಾಗುತ್ತೆ, ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದೆಲ್ಲವೂ ಕೂಡ ಬಂದಂಗೆ ಅದಾಗದೆ ಕ್ಲಿಯರ್ ಆಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ತಮ್ಮ ಆಸೆ ಆಕಾಂಕ್ಷೆಗಳು, ತಮ್ಮ ಆಲೋಚನೆ ಗಗನದಷ್ಟಿರುತ್ತೆ. ಆದರೆ ತಾವು ಮಾಡೋ ಕೆಲಸ, ಅದ್ರ ಮೇಲಿರ್ತಕ್ಕಂಥ ಒಂದಿಷ್ಟು ಶ್ರಮ, ಇದೆಲ್ಲವನ್ನು ಕೂಡ ಗಮನಿಸೋದಾದ್ರೆ ಇಲ್ಲೋ ಒಂದು ಕಡೆ ಕಿಂಚಿತ್ತು ಕಾಣಿಸುತ್ತೆ. ಹಾಗಾಗಿ ತಾವು ಕೂತ ಜಾಗದಲ್ಲೇ ಕನಸಿನ ಗೋಪುರವನ್ನ ಕಟ್ತಾ ಇರ್ತೀರ ಹೊರತಾಗಿ ಆ ಗೋಪುರವನ್ನ ಕಟ್ಟಲಿಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸದ ಪ್ರಾರಂಭವನ್ನ ತಾವು ಮಾಡದೇ ಇರೋದಿಲ್ಲ. ಬರೀ ಆಲೋಚನೆ ಮಾಡುವಂಥದ್ದೇ ಆಗೋಯ್ತೆ ಹೊರತಾಗಿ ಅದು ಕಾರ್ಯಗತಕ್ಕೆ ಬರ್ತಾ ಇಲ್ಲ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಕೂತ ಜಾಗದಲ್ಲೇ ಕೂತು ಆಲೋಚನೆಯನ್ನ ಮಾಡೋದಕ್ಕಿನ್ನ ಎದ್ದು ನಿಂತು ಮುಂದೆ ಬಂದು ಆಸಕ್ತಿಯುಕ್ತರಾಗಿ ತಾವು ಕೆಲಸವನ್ನ ಪ್ರಾರಂಭವನ್ನ ಮಾಡಿದ್ದೆ ಆದ್ರೆ ಖಂಡಿತ ಕಾರ್ಯಸಿದ್ಧಿಯನ್ನ ಪಡಿಸ್ಕೊಳ್ತೀರಿ. ಉದ್ಯೋಗ ಕ್ಷೇತ್ರದಲ್ಲೂ ಆಗಿರ್ಬೋದು, ಒಂದಿಷ್ಟು ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಎಂಬತಕ್ಕಂಥ ಒಂದು ಆಲೋಚನೆ ತಮ್ಮಲ್ಲಿದೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು. ಆದರೆ ತಮ್ಮ ಶ್ರಮ ಆಗಿರ್ಬೋದು, ಪ್ರತಿಶ್ರಮ ಆಗಿರ್ಬೋದು, ತಾವು ಅಂದ್ಕೊಂಡಿರ್ತಕ್ಕಂಥದಕ್ಕಿನ್ನ ಇನ್ನೊಂದಷ್ಟು ಹೆಚ್ಚಿನಷ್ಟು ಬೇಕು ಅಂತಾನೆ ಹೇಳ್ತೀನಿ. ಇನ್ನ ವ್ಯಾಪಾರದ ವಿಚಾರಕ್ಕೆ ಬರೋದಾದ್ರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಾವೂ ಕೂಡ ಸ್ವಲ್ಪ ಶ್ರಮ ಪಡಿಸ್ಬೇಕು ಅಂತಾನೆ ಹೇಳ್ತೀನಿ.
ವ್ಯಾಪಾರ ಇರುತ್ತೆ. ಒಂದು ದಿವಸ ತಾವು ಬಹಳ ಆಸಕ್ತಿಯುಕ್ತರಾಗಿ ವ್ಯಾಪಾರದಲ್ಲಿ ಒಂದಿಷ್ಟು ಆ ಒಂದು ಬಿಸ್ನೆಸ್ ಸ್ಟಾಟಿಕ್ಸ್ ಅನ್ನು ಉಪಯೋಗಿಸ್ತೀರಿ. ಇಲ್ಲ ಇವತ್ತಿನ ದಿವಸ ವ್ಯಾಪಾರದಲ್ಲಿ ನಾನು ಈ ಒಂದು ಕೆಲಸನ ಕಾರ್ಯಸಿದ್ಧಿ ಮಾಡ್ಕೊಬೇಕು, ಈ ರೀತಿಯಾಗಿ ನಾನು ಒಂದಿಷ್ಟು ಸಂಪಾದನೆಯನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಒಂದು ದಿವಸ ಇರ್ತೀನಿ. ಮತ್ತೊಂದು ದಿವಸ ಏನಾಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಆಸಕ್ತಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ದಿನನಿತ್ಯ ನಡೆಯೋದೇ ತಾನೆ, ಬಿಡಪ್ಪ ಅದ್ರ ಪಾಡಿಗೆ ಅದು ಎಷ್ಟು ಬರುತ್ತೋ ಬಿಡುತ್ತೋ ಅದ್ರ ಪಾಡಿಗೆ ಅದು ಹೋಗ್ಲಿ ಅಂತ ಹೇಳಿ ಮನಸ್ಸನ್ನು ಹಾಗೆ ಸೈಲೆಂಟಾಗಿ ನಿಲ್ಲಿಸ್ಬಿಡ್ತೀರಿ. ಕೆಲಸ ಕಾರ್ಯ ಅದಾಗದೆ ಆಗಲಿ ಅಂತ ಹೇಳಿ ಮುಂದೆ ಬಿಟ್ಬಿಡ್ತೀರಿ. ಅಂತಹ ಕೆಲಸವನ್ನ ಮಾಡಬೇಡಿ. ಕಾಯಕವೇ ಕೈಲಾಸ. ಏನೇ ಒಂದು ಕೆಲಸ ಇರಲಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ಶ್ರಮವಹಿಸಿ ಮುಂದುವರೆದಿದ್ದೆ ಆದರೆ ಖಂಡಿತ ಕೆಲಸ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಈ ವರ್ಷದಲ್ಲಿ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಈ ವರ್ಷ ಯಾವುದಾದ್ರೂ ಒಂದು ಹೊಸದಾಗಿರ್ತಕ್ಕಂಥ ಒಂದಿಷ್ಟು ವಾಹನದ ಖರೀದಿ ಬಗ್ಗೆನೂ ಕೂಡ ತಾವು ಆಲೋಚನೆಯನ್ನು ಮಾಡ್ತೀರಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ಆದರೆ ಆಲೋಚನೆಯನ್ನ ಮಾಡ್ತೀರಿ, ತಗೊಂಡು ಬರಬೇಕು ಅಂತ ಮುಂದೆ ಹೋಗ್ತೀರಿ. ಆದರೆ ಪ್ರಾರಂಭದ ಕ್ಷಣದಲ್ಲೇನೆ ಅದೆಲ್ಲೋ ಒಂದ್ ಕಡೆ ಕೈ ಬಿಟ್ಟು ಹೋಗ್ತಕ್ಕಂಥದ್ದಿರುತ್ತೆ. ಅದು ಸರಿಯಾಗಿರ್ತಕ್ಕಂಥ ಒಂದು ಗ್ರಿಪ್ ಸಿಗ್ತಾ ಇಲ್ಲ. ಈಗಾಗಲೇ ಅದರೆಲ್ಲದರ ಅನುಭವ ತಮಗಾಗಿರ್ಬೋದು ಅಂತಾನೆ ನಾನು ಅಂದ್ಕೊಳ್ತೀನಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ಜೊತೆಗೆ ಒಂದು ವೇಳೆ ಖರೀದಿಯನ್ನು ಮಾಡಿದ್ರು ಕೂಡ ಸ್ವಲ್ಪ ಜೋಪಾನ ವಾಹನವನ್ನ ನಿಧಾನಕ್ಕೆ ಓಡಿಸಿ, ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯದ ಸಮಸ್ಯೆಯನ್ನು ನೋಡೋದಾದ್ರೆ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ತಮಗೆ ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಹಾಗಾಗಿ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದು ಭಕ್ತಿ ಇರಲಿ, ಮತ್ತೆ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಾಳ್ಮೆ ಎಂಬತಕ್ಕಂಥದ್ದಿರಲಿ, ನಾನು ಎಂಬತಕ್ಕಂಥದ್ದು ಬೇಡ. ಇದು ಒಂದು ವಿಚಾರವನ್ನ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಗಮನದಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಪರವಾಗಿಲ್ಲ, ಎಲ್ಲಾ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನ ತಿಳಿಸೋದಾದ್ರೆ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನವಾಗಿರ್ಬೇಕು. ಈ ವರ್ಷ ತಾವು ಅಂದುಕೊಂಡಿರ್ತಕ್ಕಂಥ ಮಟ್ಟಿಗೆ ಎಲ್ಲಾ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀನಿ ಅಂತಂದ್ರೆ ಅದು ಸ್ವಲ್ಪ ಕಷ್ಟಕರನೇ ಕೂಡ ಹೌದು. ಯಾಕೆ ಅಂತಂದ್ರೆ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಆ ಸಮಸ್ಯೆಗಳು ಯಾವ ರೀತಿ ಎದುರಾಗುತ್ತೆ ಅಂತಂದ್ರೆ ಒಂದು ಸತಿ ತಾವು ಅದನ್ನ ಜಯಿಸಿ ಮುಂದೆ ಬರ್ತೀರಿ, ಮತ್ತೊಂದು ಸತಿ ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ಕುಗ್ಗಿ ಕುತ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರುತ್ತೆ. ಆದ್ರೆ ಒಂದು ವಿಚಾರ ಹೇಳ್ತೀನಿ ನೋಡಿ, ಇದೊಂದು ವಿಚಾರ ತಾವು ಅರ್ಥ ಮಾಡ್ಕೊಳ್ಳಿ. ಮನುಷ್ಯ ಎಲ್ಲಿ ತಲೆ ತಗ್ಗಿಸ್ಬೇಕು ಅನ್ನೋದನ್ನು ಕೂಡ ಕಲ್ತ್ಕೋಬೇಕು, ಎಲ್ಲಿ ತಲೆ ಎತ್ತಿ ಮುಂದೆ ನಡಿಬೇಕು ಅನ್ನೋದನ್ನು ಕೂಡ ಕಲ್ತ್ಕೋಬೇಕು. ಯಾತಕ್ಕೋಸ್ಕರ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಮಸ್ಯೆಗಳು ಎದುರಾದಾಗ ಯಾವ ಸಮಸ್ಯೆ ಆ ಸಮಯದಲ್ಲಿ ನಾನು ತಾಳ್ಮೆ ತಗೊಂಡು ತಲೆ ಬಗ್ಗಿಸ್ತೀನಿ ಅನ್ನೋ ಒಂದು ಪರಿಸ್ಥಿತಿ ಎದುರಾದಾಗ ತಾವು ಖಂಡಿತ ತಲೆ ಬಗ್ಗಿಸಿ, ತಪ್ಪು ಅಂತಲ್ಲ. ಪಕ್ಕದಲ್ಲಿರೋರು ಹೇಳ್ತಾರೆ ನೀನ್ ಯಾಕೆ ಬಗ್ಗಿಸ್ದೆ ಅಂತ ಹೇಳಿ. ಆದ್ರೆ ಆ ಕ್ಷಣ ತಾವು ತೆಗೆದುಕೊಳ್ಳತಕ್ಕಂಥ ನಿಲುವು ತೀರ್ಮಾನದಲ್ಲಿ ಒಂದು ಅರ್ಥ ಇರುತ್ತೆ. ಕೆಲವೊಂದಷ್ಟು ಸತಿ ಉದ್ದಟತನದಿಂದ ಏನೋ ಮಾಡಕ್ ಹೋಗಿ ಏನೋ ಮಾಡ್ಲಿಕ್ಕೆ ಹೋಗ್ತೀರಿ. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಈ ವರ್ಷ ಸ್ವಲ್ಪ ಜೋಪಾನವಾಗಿರ್ಬೇಕು ಅಂತಾನೆ ನಾನು ಹೇಳ್ತೀನಿ. ಇನ್ನ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಈ ವರ್ಷದ ಭವಿಷ್ಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರನ್ನ ಗಮನಿಸ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ಅತಿಯಾಗಿ ಸ್ವಲ್ಪ ಈ ಒಂದು ಹಾಸ್ಪಿಟ್ಲ್ ಕಡೆ ಓಡಾಡ್ಕೊಂಡ್ ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅದೊಂದು ಜಾಗ ಬೇಡ, ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಸ್ವಲ್ಪ ಆ ಕಡೆ ಓಡಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅಲ್ಲಿ ಹೋಗಿ ಬರ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗೋಗುತ್ತೆ. ಒಂದು ಸಣ್ಣ ವಿಚಾರ ಆದ್ರೂ ಕೂಡ ಅದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ನಿಮ್ಮ ಮನಸ್ಥಿತಿ ಹೇಗಾಗೋಗುತ್ತೆ ಅಂತಂದ್ರೆ, ಹಾಸ್ಪಿಟ್ಲಿಗೆ ಹೋಗಿ ಆ ಡಾಕ್ಟರ್ ಕೈಲಿ ಒಂದು ಇಂಜೆಕ್ಷನ್ ತಗೊಂಡ್ರೇನೆ ನನ್ನ ಕಾಯಿಲೆ ವಾಸಿ ಆಗೋದು ಅನ್ನೋ ಒಂದು ಮನಸ್ಥಿತಿಗೆ ತಾವು ಒಂದಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರೋದು ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗುತ್ತೆ. ಫಸ್ಟು ನಾನು ಏನು ಹೇಳಿದೆ ಅಂದ್ರೆ, ಮನೋವ್ಯಾಧಿ, ಈ ಒಂದು ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಯಾವಾಗ ನಾವು ಮನಸ್ಸಿನಲ್ಲಿ ಆಂತರಿಕವಾಗಿ ನಾವು ಗಟ್ಟಿ ಆಗ್ತೀವೋ ಆಗ ನಮ್ಮ ಭವಿಷ್ಯತ್ತು ನಿಜಕ್ಕೂ ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಈ ವರ್ಷದ ಭವಿಷ್ಯದಲ್ಲಿ ಮಿಥುನ ರಾಶಿನಲ್ಲಿ ತಿರ್ಸ್ತಕ್ಕಂಥವ್ರು ನಾನು ಒಂದೇ, ಮೊದಲು ನೀವು ಆತ್ಮಸ್ಥೈರ್ಯವನ್ನ ತೆಗೆದುಕೊಂಡು ಬರಬೇಕು. ಒಂದು ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ಬೇಕು. ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು. ನಿಮ್ಮ ಮನಸ್ಸನ್ನ ಹರಿಬಿಡತಕ್ಕಂಥದ್ದು ಇರುತ್ತೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಸಮಸ್ಯೆಗಳನ್ನ ತಂದುಟ್ಕೊಳ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ಉದ್ಯೋಗ ವ್ಯಾಪಾರ ಅಂತ ನೋಡೋದಾದ್ರೆ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಈ ವರ್ಷ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗೇ ಹೋಗ್ತಿರೋ ಹೊರತಾಗಿ ತೀರಾ ಲಾಸ್ ಅನ್ನೇನು ಅನುಭವಿಸ್ತಕ್ಕಂಥದ್ದು ಇರೋದಿಲ್ಲ. ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು. ಇನ್ನ ಉದ್ಯೋಗದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ನಾನು ತಿಳಿಸ್ತಕ್ಕಂಥದ್ದು, ಈ ವರ್ಷ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಸಿಹಿ ಸುದ್ದಿಗಳನ್ನ ಕೇಳ್ತಕ್ಕಂಥವ್ರು ಇರ್ತೀರಿ. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಈ ವರ್ಷ ಒಂದಿಷ್ಟು ಸಿಹಿ ಸುದ್ದಿಗಳನ್ನ ಕೇಳ್ತಕ್ಕಂಥವ್ರು ಇರ್ತೀರಿ. ನಿಮ್ಮ ಉದ್ಯೋಗದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಗಮನಿಸ್ತೀರಿ. ಒಂದು ಪ್ರಮೋಷನ್ ಅಂತ ತಾವು ಮುಂದುವರಿತಕ್ಕಂಥದ್ದು ಇರುತ್ತೆ. ಆ ಒಂದು ಅವಕಾಶನೂ ಕೂಡ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗಿದೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ವರ್ಷ ಭವಿಷ್ಯವನ್ನು ತಿಳಿಸೋದಾದ್ರೆ ಚೆನ್ನಾಗಿದೆ, ಸೂಪರ್ ಆಗಿದೆ.
ಅಂದ್ಕೊಂಡಿರೋ ಕೆಲಸವನ್ನ ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಭೂಮಿಯನ್ನ ನಂಬಿ ತಾವು ಮುಂದುವರೆದಿದೆ ಆದ್ರೆ ಖಂಡಿತ ಮತ್ತಿಷ್ಟು ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆ ಭೂತಾಯಿ ನಿಮ್ಮ ಕೈಯನ್ನ ಹಿಡಿತಕ್ಕಂಥದ್ದು ಇರುತ್ತೆ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಲೇವಾದೇವಿ ಆಗಿರ್ಬೋದು, ಒಂದು ರಿಜಿಸ್ಟ್ರೇಷನ್ ಆಗಿರ್ಬೋದು, ಪೇಪರ್ ವರ್ಕ್ಸ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥದ್ದು ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಕೋರ್ಟು ಕಚೇರಿ ಎಂಬತಕ್ಕಂಥದ್ದು ಆಗಿರ್ಬೋದು, ಇಂತಹದ್ದೊಂದು ವಿಚಾರದಲ್ಲಿ ಕರ್ಕಾಟಕ ರಾಶಿನ ಇರತಕ್ಕಂಥವ್ರ ಭವಿಷ್ಯತ್ತು ಚೆನ್ನಾಗಿದೆ. ವ್ಯಾಪಾರದ ವಿಚಾರದಲ್ಲೂ ಕೂಡ ಟಾಪ್ ಕ್ಲಾಸ್ ಆಗಿದೆ, ಚೆನ್ನಾಗಿದೆ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಅತಿಯಾದ ಟೆನ್ಷನ್ ಅನ್ನ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಮಸ್ಯೆಗಳು ಎದುರಾಗುತ್ತೆ, ಸಣ್ಣ ಪುಟ್ಟ ಬರುತ್ತೆ. ಅದೆಲ್ಲವೂ ನಾನು ಹೇಳಾಗೆ ಒಂದು ಗ್ರಾಫು, ಮೇಲ್ ಹೋಗಬೇಕು ಕೆಳಗೆ ಬೀಳಬೇಕು, ಮೇಲ್ ಹೋಗ್ಬೇಕು ಕೆಳಗೆ ಬೀಳ್ಬೇಕು, ಅದಾಗತ್ತೆ. ಆದ್ರೆ ಏನೇ ಕೆಳಗೆ ಬಿದ್ರೂ ಕೂಡ ನಿಮ್ಮನ್ನ ಸಂಪೂರ್ಣವಾಗಿ ಪಾತಾಳಕ್ಕೆ ತಳ್ಳೋ ರೀತಿ ಇರೋದಿಲ್ಲವೇ ಹೊರತಾಗಿ, ಬಿದ್ದರೂ ಕೈ ಹಿಡಿದು ನಡೆಸೋ ರೀತಿ ಇರುತ್ತೆ ಹೊರತಾಗಿ ನಿಮಗೆ ಸಮಸ್ಯೆ ತಂದೊಡ್ತಕ್ಕಂಥದ್ದು ಇರೋದಿಲ್ಲ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ವಿಚಾರ, ಯಾವುದಾದ್ರೂ ಒಂದು ಹೊಸದಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮನೆಗೆ ಸ್ವಾಗತಿಸ್ತೀರಿ. ಇಲ್ಲ ಅಂತಂದ್ರೆ ನೂತನವಾಗಿರ್ತಕ್ಕಂಥ ವಾಸ್ತುಗೃಹದ ಬಗ್ಗೆ ಒಂದಿಷ್ಟು ಆಲೋಚನೆಯನ್ನ ಸಲ್ಲಿಸ್ತೀರಿ. ಜೊತೆಗೆ ಸ್ವಲ್ಪ ಜೋಪಾನ. ಎಲ್ಲೂ ಒಂದು ಕಡೆ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಪೊಲೀಸ್ ಸ್ಟೇಷನ್ ಎಂಬತಕ್ಕಂಥ ಒಂದು ವಿಚಾರವಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಹತ್ತಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಎಲ್ಲೋ ಈ ಒಂದು ವರ್ಷದಲ್ಲಿ ಒಂದ್ಸತಿ ಆಗಮಿಸ್ತಕ್ಕಂಥದ್ದಿರುತ್ತೆ. ಅಂತಹದ್ದೊಂದಿಷ್ಟು ಸನ್ನಿವೇಶಗಳನ್ನು ನಾವು ಇಲ್ಲಿ ಗಮನಿಸ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು. ಇನ್ನ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಮತ್ತೊಂದು ವಿಚಾರ ನಾನು ತಿಳಿಸ್ತೀನಿ. ಇಲ್ಲಿ ನಮ್ಮೊಂದು ರಾಜಕೀಯ ವಲಯದಲ್ಲಿ ನೋಡೋದಾದ್ರೆ, ಒಂದು ರಾಜನೀತಿಯನ್ನ ನೋಡೋದಾದ್ರೆ, ತಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿಲುವು ತೀರ್ಮಾನ ಇರುತ್ತೆ ಗೊತ್ತಾ, ನಿರ್ಧಾರ ಇರುತ್ತೆ ಗೊತ್ತಾ, ಅದಕ್ಕೆ ಅತಿಯಾಗಿರ್ತಕ್ಕಂಥ ಒಂದು ತಾಳ್ಮೆಯ ಅವಶ್ಯಕತೆ ಇರುತ್ತೆ. ಭೂಮಿಯ ತೂಕದಷ್ಟು ತಾವು ತಾಳ್ಮೆಯನ್ನ ತಲೆಯಲ್ಲಿಟ್ಕೊಂಡು ತಾವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಎಲ್ಲೋ ಒಂದು ಕಡೆ ಆತರ ಬಿದ್ದು ಬಿಡ್ತೀರಿ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ಕೊಂಡ್ಬಿಡ್ತೀರಿ. ಎಲ್ಲೋ ಒಂದು ಕಡೆ ನೋಡಿ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಈ ಪದವನ್ನ ಗಮನದಲ್ಲಿಟ್ಕೊಳ್ಳಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು. ಯಾಕೆ ಅಂತಂದ್ರೆ ಆಡಿರ್ತಕ್ಕಂಥ ಮಾತನ್ನ ನಾನು ಆಡಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಜೋಪಾನ. ಆಡೋ ಮಾತಲ್ಲೊಂದು ತೂಕ ಇರಲಿ. 10 ಜನದ ಅಪೇಕ್ಷೆಯನ್ನು ಪಡ್ಕೊಳ್ಳಿ. 10 ಜನದ ವಿಚಾರವನ್ನು ತಾವು ಸಂಗ್ರಹಿಸಿ ಅದಾದ್ಮೇಲೆ ತಾವು ಮುಂದುವರೆದಿದ್ದೆ ಆದರೆ ನಿಮ್ಮ ಕೆಲಸಗಳು ಮತ್ತಿಷ್ಟು ಸರಾಗವಾಗಿ ಸಾಕ್ತಕ್ಕಂಥದ್ದಿರುತ್ತೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿಯ ವರ್ಷ ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ರೈತರ ಸಂಕಷ್ಟ ಎಲ್ಲೋ ಒಂದು ಕಡೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ದೂರ ಅಂತಾನೆ ಹೇಳ್ಬೋದು. ರೈತರು ನೆಮ್ಮದಿಯಾಗಿರ್ತೀರಿ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಒಂದು ಬೆಳೆ ಆಗಿರ್ಬೋದು, ನಿಮ್ಮ ತಾವು ಹಾಕಿರ್ತಕ್ಕಂಥ ಬೆಳೆಗೆ ತಮಗೆ ಸಿಗ್ತಕ್ಕಂಥ ಒಂದಿಷ್ಟು ಮೌಲ್ಯಗಳಾಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಕಿಂಚಿತ್ತು ಕಳೆದ ವರ್ಷ ತಾವು ಏನು ಲಾಸ್ ಅನ್ನ ಅನುಭವಿಸಿದ್ದೀರಿ, ಈ ವರ್ಷ ಇರೋದ್ರಲ್ಲಿ ಒಂದಿಷ್ಟು ಚೇತರಿಸ್ಕೊಳ್ತೀರಿ ಅಂತಾನೆ ಹೇಳ್ಬೋದು. ರೈತರು ಮೊದಲು ತಣ್ಣಗಿರಬೇಕು. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಅಂತಾನೆ ಅಲ್ಲ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ಲ ರೈತರಿಗೂ ಕೂಡ ನಾನು ಬಹಳ ವಿಶೇಷವಾಗಿ ರೈತರ ಪರವಾಗಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ. ತಾಯಿ ಮಹಾಲಕ್ಷ್ಮಿ, ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಗ್ಯಾರಂಟಿ ನ್ಯೂಸ್ ಕಳೆದ ಬಾರಿನೂ ಕೂಡ ಬಂದಿತ್ತು, ಈ ಬಾರಿನೂ ಕೂಡ ಈ ಒಂದು ಸನ್ನಿಧಾನಕ್ಕೆ ಬಂದಿದೆ. ಗ್ಯಾರಂಟಿ ನ್ಯೂಸ್ನ ಮುಖಾಂತರ ಎಲ್ಲ ರೈತರ ಸಂಕಷ್ಟ ದೂರ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಈಗಾಗಲೇ ಕಾಮನ ಹಬ್ಬ ಆದಮೇಲೆ, ಹೋಳಿ ಹಬ್ಬ ಆದಮೇಲೆ ಒಂದು ಮಳೆ ಆಗಬೇಕಾಗಿತ್ತು. ಯಾಕೋ ಮಳೆಯ ಸಿಂಚನ ಸ್ವಲ್ಪ ಕಡಿಮೆನೇ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಮಳೆ ಆಗಬೇಕು. ಇನ್ನು ಬೆಂಗಳೂರಿನ ಸುತ್ತಮುತ್ತ ಸಾಕಷ್ಟು ಬಿಸಿಲಿದೆ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ನೋಡೋದಾದರೆ ಸಾಕಷ್ಟು ಬಿಸಿಲಿದೆ. ಉತ್ತರ ಕರ್ನಾಟಕದ ಜನತೆ, ಅಲ್ಲಿರ್ತಕ್ಕಂಥವ್ರಿಗೆ ಬಿಸಿಲಿನ ತಾಪಮಾನ ಗಗನಕ್ಕೆ ಏರ್ತಾ ಇರ್ತಕ್ಕಂಥದ್ದು. ಎಲ್ಲ ನನ್ನ ಅಣ್ಣ ತಮ್ಮದ್ರು ಅಕ್ಕ ತಂಗಿಯರು ಚೆನ್ನಾಗಿರಬೇಕು. ಯಾಕೆ ಅಂತಂದ್ರೆ ಉತ್ತರ ಕರ್ನಾಟಕ ಯಾವತ್ತಿದ್ರೂ ಕೂಡ ಅದೊಂಥರ ಹೀಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಆ ಜಾಗದಲ್ಲಿ ಯಾವಾಗಲೂ ಕೂಡ ಒಂದು ಹೀಟ್ನೆಸ್ಸು, ಸೂರ್ಯ ಪರಮಾತ್ಮನ ಒಂದು ಕಿರಣಗಳು ಅಲ್ಲಿ ಹೆಚ್ಚಾಗಿ ಬೀರುವ ಕಾರಣದಿಂದ ಅಲ್ಲಿ ಸ್ವಲ್ಪ ಬಿಸಿಲಿನ ತಾಪಮಾನ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅಂತಹ ಜಾಗದಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮದ್ರು ಕೂಡ ಚೆನ್ನಾಗಿರ್ಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಅವ್ರಿಗೊಂದಿಷ್ಟು ನೆಮ್ಮದಿ ಸಿಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಉದ್ಯೋಗ ಸ್ಥಾನದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಯನ್ನು ತಾವು ಕೂಡ ಕಂಡುಕೊಳ್ತೀರಿ. ತಮಗೂ ಕೂಡ ಒಂದಿಷ್ಟು ಸಿಹಿಯಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ಕೇಳ್ತಕ್ಕಂಥದ್ದಿರುತ್ತೆ. ವ್ಯಾಪಾರದಲ್ಲಿ ತಾವು ಈ ಕಡೆ ಪ್ರಾಫಿಟೂ ಇಲ್ಲ, ಈ ಕಡೆ ಲಾಸೂ ಇಲ್ಲ, ಎರಡರ ಮಧ್ಯದಲ್ಲಿ ಸರಿಸಮ ಪ್ರಮಾಣ ಬ್ಯಾಲೆನ್ಸ್ಡ್ ಆಗಿ ತಾವು ಮುಂದುವರಿತೀರಿ. ಈ ಕಡೆ ಪ್ರಾಫಿಟೂ ಇಲ್ಲ, ಲಾಸೂ ಇಲ್ಲ. ತಾವು ಹಾಕಿರ್ತಕ್ಕಂಥ ಒಂದು ಹಣಕ್ಕೆ ಅದಕ್ಕೆ ಪೂರಕವಾಗಿ ನಿಮ್ಮನ್ನ ಎಷ್ಟರ ಮಟ್ಟಿಗೆ ಸಮಾಧಾನ ಪಡಿಸ್ಬೋದೋ ಅಷ್ಟರ ಮಟ್ಟಿಗೆ ಸಮಾಧಾನ ಅಲ್ಲದಿದ್ರು ಕೂಡ ಒಂಚೂರಾದ್ರೂ ಸಮಾಧಾನ ಪಡಿಸೋ ರೀತಿ ನಿಮ್ಮ ಭವಿಷ್ಯತ್ತು ಇರುತ್ತೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು. ಇನ್ನ ತಾವು ಈ ವರ್ಷ ಮನೆಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಯಾವುದಾದ್ರೂ ಒಂದು ಹೊಸದಾಗಿರ್ತಕ್ಕಂಥ ಒಂದು ವಿಚಾರವನ್ನ ಸ್ವಾಗತಿಸ್ತಕ್ಕಂಥವ್ರು ಇರ್ತೀರಿ. ಸಿಂಹರಾಶಿನಲ್ಲಿರ್ತಕ್ಕಂಥ ತಂದೆ ತಾಯಿ ಮನೆಯಲ್ಲೊಂದು ಹೆಣ್ಣು ಮಗಳಿದ್ರೆ ಆಕೆಗೆ ಒಂದು ಕನ್ಯಾದಾನವನ್ನು ಮಾಡಿಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಭಾಗ್ಯ ತಮ್ಮದಾಗಿಸ್ಕೊಳ್ಬೋದು ಅಂತಾನೆ ಹೇಳ್ತೀನಿ. ಜೊತೆಗೆ ಯೋಧರು, ಅವರ ಸಂಕಷ್ಟ ಗಗನಕ್ಕೆ ಇರುತ್ತೆ. ಯಾಕೆ ಅಂತಂದ್ರೆ ಇತ್ತೀಚೆಗೆ
ನಮ್ಮ ಗಡಿ ಭಾಗದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು, ಒಂದಿಷ್ಟು ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಎಲ್ಲ ಯೋಧರಿಗೂ ಕೂಡ ಒಳ್ಳೆಯದಾಗಲಿ, ನಮ್ಮ ಭಾರತಾಂಬೆಯ ಅನುಗ್ರಹ ಎಲ್ರಿಗೂ ಕೂಡ ಸಿಗಲಿ, ಎಂಥದ್ದೇ ಸಂಕಷ್ಟ ಬರಲಿ, ನಮ್ಮೆಲ್ಲರ ಪ್ರಾರ್ಥನೆ ಅವರಿಗೆ ಒಂದು ಶಕ್ತಿ ತಂದು ಕೊಡಲಿ. ಮತ್ತಷ್ಟು ಶಕ್ತಿ ಯುಕ್ತಿಯಿಂದ ನಮ್ಮ ದೇಶದ ಕಾಯಕದಲ್ಲಿ ಅವರು ಮುಂಚೂಣಿಯಲ್ಲಿ ನಿಂತ್ಕೊಳ್ಳಿ ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷದ ಭವಿಷ್ಯ ಎಲ್ಲೋ ಒಂದು ಕಡೆ ಮಿಶ್ರ ಫಲದಲ್ಲಿರ್ತಕ್ಕಂಥದ್ದಿದೆ. ಒಂದು ಕಡೆ ಪಾಸಿಟಿವ್ಗೆ ಪಾಸಿಟಿವ್ ಇಲ್ಲ, ಈ ಕಡೆ ನೆಗೆಟಿವ್ಗೆ ನೆಗೆಟಿವ್ ಇಲ್ಲ, ಎಲ್ಲೋ ಒಂದು ಕಡೆ ಮಿಶ್ರ ಪ್ರಮಾಣದಲ್ಲಿ ಹೋಗ್ತಾ ಇರತಕ್ಕಂಥದ್ದಿದೆ. ಹಾಗೆ ನೆಮ್ಮದಿ ಜೀವನ ಅಂತಾನೆ ಹೇಳ್ಬೋದು. ಅತಿಯಾಗಿ ದುಡ್ಡು ಜಾಸ್ತಿ ಆದರೂ ಟೆನ್ಷನ್ನು, ಅತಿಯಾಗಿ ದುಡ್ಡು ಕಡಿಮೆ ಆದರೂ ಟೆನ್ಷನ್ನು, ಇದೆರಡರ ಮಧ್ಯೆ ನೆಮ್ಮದಿ ಜೀವನ ಇದೆ ಗೊತ್ತಾ, ಅದು ನಿಜಕ್ಕೂ ಅದ್ಭುತ ಅಂತಾನೆ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ಎಲ್ಲೋ ಒಂದು ಕಡೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ರಿ ಕಳೆದ ವರ್ಷ. ಈ ವರ್ಷದ ಭವಿಷ್ಯದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಕಂಡುಕೊಳ್ತೀರಿ. ಕಳೆದ ವರ್ಷ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸಿದ್ರಿ, ಸಣ್ಣ ಪುಟ್ಟ ಅಡೆತಡೆಗಳನ್ನು ಅನುಭವಿಸಿದ್ರಿ, ಎಲ್ಲೋ ಒಂದು ಕಡೆ ನೋವು ಉಂಟಾಗ್ತಕ್ಕಂಥದ್ದಿತ್ತು. ಆದರೆ ಗ್ಯಾರಂಟಿ ನ್ಯೂಸ್ನ ವತಿಯಿಂದ ನಾನು ಈ ವಿಚಾರವನ್ನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಏನಪ್ಪಾ ಅಂತಂದ್ರೆ, ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರ ಈ ವರ್ಷದ ಭವಿಷ್ಯ ನಿಜಕ್ಕೂ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೆಮ್ಮದಿಯನ್ನ ಸಿದ್ಧಿಪಡಿಸ್ಕೊಳ್ತೀರಿ, ನೆಮ್ಮದಿಯನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನಾವು ಭಗವಂತನಲ್ಲಿ ಕೇಳತಕ್ಕಂಥದ್ದಿಷ್ಟೇ, ಹಣ, ಕಾಸು, ಆ ಐಶ್ವರ್ಯ ಇದೆಲ್ಲವೂ ಇರಲಪ್ಪ ಭಗವಂತ. ಒಳ್ಳೆ ಆರೋಗ್ಯ, ನೆಮ್ಮದಿ, ಸಮಾಧಾನವಾಗಿರ್ತಕ್ಕಂಥ ಒಂದು ಬದುಕು, ಕುಟುಂಬದಲ್ಲೊಂದು ಐಕ್ಯತೆ, ಇದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ನಾವಿರ್ತಕ್ಕಂಥ ಮನೆ, ಆಚೆ ಕಡೆ ನಾವು ಕೆಲಸ ಮಾಡೋ ಪರಿಸರ ಬೇರೆ, ಅದು ಬೇರೆ. ಮೊದಲು ಮನೇಲಿ ನಾವು ನೆಮ್ಮದಿಯಾಗಿದ್ರೆ, ಮನೆಯಲ್ಲಿ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ ಇವರೆಲ್ಲರೂ ಕೂಡ ಸಮಾಧಾನವಾಗಿ ಒಗ್ಗಟ್ಟಾಗಿ ಚೆನ್ನಾಗಿದ್ರೆ, ಏಕೈಕ ಅಂತ ಎಲ್ಲರಲ್ಲೂ ಕೂಡ ಒಂದು ಐಕ್ಯತೆ ಬಂದ್ರೆ, ಗಂಡ ಹೆಂಡತಿ ಮಧ್ಯೆ ಇರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ದೂರ ಆಗಿ, ಎಲ್ಲವೂ ಕೂಡ ಕೌಟುಂಬಿಕ ಕಲಹಗಳು ದೂರ ಆಗಿ, ದಾಂಪತ್ಯ ಜೀವನದಲ್ಲಿರ್ತಕ್ಕಂಥ ಕಲಹಗಳು ದೂರ ಆಗಿ, ನೆಮ್ಮದಿ ಜೀವನ ಕೊಡಪ್ಪ ಅಂತ ಹೇಳಿ ನಾವು ಎಲ್ಲೇ ಹೋದ್ರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ಆದರೆ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಭಗವಂತ ಅದನ್ನು ಕರುಣಿಸಿದ್ದಾನೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ತಾವು ಕೇಳ್ಬೋದು, ಗುರುಗಳೇ ಗಂಡನಂತೂ ಬೇರೆ ರಾಶಿ, ನಂದು ಕನ್ಯಾ ರಾಶಿ, ಇಲ್ಲಿ ಹೇಗೆ ಗುರುಗಳೇ ಸಮಸ್ಯೆ ದೂರ ಆಗತ್ತಾ, ಅವ್ರದ್ದೊಂಥರ ಭವಿಷ್ಯ ಇದೆ, ನಂದೊಂಥರ ಭವಿಷ್ಯ ಇದೆ ಅಂತಲ್ಲ. ಆ ಥರ ಅಲ್ಲ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ತಾಳ್ಮೆ ಇದೆ ಅಂತ ನಾನು ಹೇಳಿದ್ನಲ್ಲ, ತಮ್ಮಿ ತಾಳ್ಮೆನೆ ಎಲ್ಲೋ ಒಂದು ಕಡೆ ನಿಮ್ಮ ಭವಿಷ್ಯದ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಧ್ಯೆ ಬರ್ತಕ್ಕಂಥ ಕಲಹಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾರ್ಗ. ದಾಂಪತ್ಯ ಜೀವನದಲ್ಲಿ ಕಲಹ ಉಂಟಾಗೋದೇ ಎಲ್ಲಿ? ತಾಳ್ಮೆಯನ್ನು ಮಿತಿ ಮೀರಿ ಮಾತಾಡಿದಾಗ, ತಾಳ್ಮೆಯನ್ನು ಮೀರಿ ನಡ್ಕೊಂಡಾಗ. ಎದುರುಗಡೆ ಇರತಕ್ಕಂಥ ವ್ಯಕ್ತಿ ನಮ್ಮ ಹತ್ರ ಕೂಗಾಡ್ತಾ ಮಾತಾಡ್ತಾ ಇದ್ದಾರೆ ಅಂತಂದಮೇಲೆ ಆತನಿಗೆ ಮಾತಿಗೆ ಮಾತು ಕೊಟ್ಟರೆ ಸಂಬಂಧಗಳಲ್ಲಿ ಬಿರುಕುಂಟಾಗುತ್ತೆ. ಒಬ್ಬರು ಮಾತಾಡ್ತಾ ಇದ್ದಾನೆ ಅಂತಂದರೆ ಒಬ್ಬರು ಮೌನ ವಹಿಸಬೇಕು, ತಾಳ್ಮೆಯಿಂದ ಇರಬೇಕು, ಸಮಾಧಾನವಾಗಿರಬೇಕು. ಆಗ ಮಾತಾಡಿರ್ತಕ್ಕಂಥ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಪಶ್ಚಾತ್ತಾಪದ ಆ ಒಂದು ಬೆಂಕಿಯ ಆ ಒಂದು ಬಿಸಿ ತಾಕ್ತಕ್ಕಂಥದ್ದಿರುತ್ತೆ. ಕಾಲಕ್ರಮೇಣ ಸರಿ ಹೋಗಿ ಬರ್ತಾರೆ. ಕೋಪದಲ್ಲಿ ಕೂಗಾಡಿದ್ದೇನೆ ಕ್ಷಮಿಸಿ ಅಂತ ಹೇಳಿ ಮುಂದೆ ಹೋಗ್ತಕ್ಕಂಥದ್ದಿರುತ್ತೆ. ತಾಳ್ಮೆ ಬಹಳ ಮುಖ್ಯ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ. ಭಗವಂತ ಅದನ್ನು ನಿಮಗೆ ಕೊಟ್ಟಿದ್ದಾನೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ವಿಚಾರ, ಉದ್ಯೋಗ, ವ್ಯಾಪಾರ, ಬಿಸ್ನೆಸ್ ಅನ್ನ ಮಾಡತಕ್ಕಂಥವ್ರಿಗೆ ಪರವಾಗಿಲ್ಲ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ತಮಗೂ ಕೂಡ ಸ್ವಲ್ಪ ಮಿಶ್ರ ಫಲದ ಸೂಚನೆ ಅಂತಾನೆ ಹೇಳ್ಬೋದು. ಆದರೆ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ಎಲ್ಲೋ ಒಂದು ಕಡೆ ಕೋರ್ಟು ಕಚೇರಿ ಎಂಬತಕ್ಕಂಥ ಒಂದಿಷ್ಟು ಹಲದಾಟವನ್ನ ತಾವು ಅನುಭವಿಸ್ಬೇಕಾಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು. ಇದೊಂದನ್ನು ಅನುಸರಿಸ್ಬಿಟ್ರೆ ಸಾಕು. ಇದರಲ್ಲೂ ಯೂತ್ಸ್ಗೆ ತುಂಬಾ ಚೆನ್ನಾಗಿದೆ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿಯ ಒಂದು ವರ್ಷ ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ತುಲಾರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಸೂಪರ್ ಚೆನ್ನಾಗಿದೆ. ತುಲಾರಾಶಿನಲ್ಲಿರ್ತಕ್ಕಂಥವ್ರು ಕಳೆದ ವರ್ಷ ಶನಿ ಪರಮಾತ್ಮನ ವಕ್ರದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ರಿ. ಒಂದಿಷ್ಟು ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿ, ನಿಂದನೆಗೊಳಗಾಗಿರ್ತಕ್ಕಂಥದ್ದಿತ್ತು, ಅವಮಾನಗಳಿಗೆ ಒಳಗಾಗಿರ್ತಕ್ಕಂಥದ್ದಿತ್ತು. ತಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಒಂದು ತೃಪ್ತಿ ಇಲ್ಲ. ತಾವು ಏನೇ ಕೆಲಸ ಮಾಡಿದ್ರು ಕೂಡ ಪಕ್ಕದಲ್ಲಿರೋ ವ್ಯಕ್ತಿ ನೀನು ಮಾಡಿದ ಕೆಲಸ ಏನಂತ ದೊಡ್ಡದಲ್ಲ ಬಿಡು ಅನ್ನೋ ಒಂದಿಷ್ಟು ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಒಂದಿಷ್ಟು ಮಾತುಗಳು, ಇದೆಲ್ಲವನ್ನು ಕೂಡ ಅನುಭವಿಸಿರ್ತಕ್ಕಂಥದ್ದಿತ್ತು. ಆದರೆ ಈ ವರ್ಷದ ಭವಿಷ್ಯದಲ್ಲಿ ತುಲಾರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಗಮನಿಸ್ತೀರಿ. ಜನರನ್ನ ಸಂಪಾದನೆಯನ್ನು ಮಾಡ್ತೀರಿ, ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗ್ತೀರಿ, ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ, ಕೌಟುಂಬಿಕ ಕಲಹಗಳನ್ನು ದೂರ ಮಾಡ್ಕೊಳ್ತೀರಿ. ಅದರಲ್ಲೂ ದುಡ್ಡು ಕಾಸಿನ ವಿಚಾರದಲ್ಲಿ ಈ ವರ್ಷ ಸ್ವಲ್ಪ ಗಳಿಸ್ತಕ್ಕಂಥದ್ದು ಇರುತ್ತೆ ಅಂತಾನೆ ಹೇಳ್ಬೋದು, ಕಳ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಏನ್ ಗುರುಗಳೇ ನೀವು ಈ ರೀತಿ ಹೇಳ್ತಾ ಇದ್ದೀರಲ್ಲ, ಆ ರೀತಿಯಾಗಿರ್ತಕ್ಕಂಥ ಅನುಭವ ನಮಗೇನು ಆಗ್ತಾ ಇಲ್ವಲ್ಲ ಅಂತ ತಾವು ಕೇಳ್ಬೋದು. ಪ್ರಾರಂಭದ ಕ್ಷಣಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅನುಭವಗಳು ಸ್ವಲ್ಪ ಕಡಿಮೆನೆ.
ಆದರೆ ಕಾಲಕ್ರಮೇಣ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಗಿರುವ ಕಾರಣದಿಂದ ನಿಮ್ಮ ಇಷ್ಟಾರ್ಥಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲೋ ಒಂದು ಕಡೆ ಸ್ಥಿರ ಮಹಾಲಕ್ಷ್ಮಿ ನಿಮ್ಮ ವಾಸ್ತುಗೃಹದಲ್ಲಿ ನೆಲೆಸ್ತಕ್ಕಂಥವಳಿರ್ತಾಳೆ. ತಾವು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಸಾಲ ಸೋಲ ಅಂತ ಹೇಳಿ ಸಮಸ್ಯೆಗಳನ್ನು ಅನುಭವಿಸಿರ್ತೀರಿ. ಆ ಸಾಲದ ಬಾಧೆಯಿಂದ ಎಲ್ಲೋ ಒಂದು ಕಡೆ ಋಣಮುಕ್ತರಾಗ್ತಕ್ಕಂಥವ್ರು ಇರ್ತೀರಿ. ತುಲಾರಾಶಿನಲ್ಲಿರ್ತಕ್ಕಂಥವ್ರು ಎಲ್ಲೋ ಈ ವರ್ಷ ಅಂತಾನೆ ಹೇಳ್ಬೋದು. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನ ಬಿಸ್ನೆಸ್ಸು, ವ್ಯಾಪಾರ, ವ್ಯವಹಾರ, ಉದ್ಯೋಗ ಇಂತಹ ಸಾನ್ನಿಧ್ಯದಲ್ಲಿ ತಾವು ಅಂದ್ಕೊಂಡಿರ್ತಕ್ಕಂಥ ಮಟ್ಟಿಗೆ ಸಾಕಷ್ಟು ವಿಚಾರಗಳಲ್ಲಿ ಕೆಲಸಗಳನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಂದಿಷ್ಟು ಸಂತೋಷದ ಕ್ಷಣಗಳನ್ನ ಅನುಭವಿಸ್ತೀರಿ. ಯಾವುದಾದ್ರೂ ವಾಹನ ರೂಪದಲ್ಲಿ ಯಾವುದಾದ್ರೂ ಒಂದು 2 ವೀಲರೇ ಆಗಿರ್ಬೋದು, 4 ವೀಲರೇ ಆಗಿರ್ಬೋದು, ಇಲ್ಲ ಅಂತಂದ್ರೆ ಈ ಒಂದು ದೊಡ್ಡ ಒಂದು ಕಾಮಗಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕಾಮಗಾರಿ ಕೆಲಸ ಮಾಡ್ತಕ್ಕಂಥವ್ರು ದೊಡ್ಡ ಒಂದು ವಾಹನವನ್ನ ಖರೀದಿಯನ್ನ ಮಾಡತಕ್ಕಂಥದ್ದಾಗಿರ್ಬೋದು. ಹೊಸದಾಗಿರ್ತಕ್ಕಂಥ ಒಂದು ಪ್ರಾರಂಭ ಎಷ್ಟೇ ಆದ್ರೂ ಕೂಡ ಯುಗದ ಆದಿ ಯುಗಾದಿ, ಪ್ರತಿಯೊಂದು ಯುಗದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಯನ್ನು ನಾವು ಗಮನಿಸಬೇಕು. ಪ್ರತಿಯೊಂದು ಸಂವತ್ಸರದಲ್ಲೂ ಕೂಡ ಒಂದು ಬದಲಾವಣೆಯನ್ನು ಗಮನಿಸಬೇಕು. ಆ ಬದಲಾವಣೆಯ ಮೊದಲಿನ ಪಥವೇ, ಮೊದಲಿನ ಹಂತವೇ, ಮೊದಲಿನ ಹೆಜ್ಜೆಯೇ ಯುಗಾದಿ. ಆ ಯುಗಾದಿಯ ಹೇಗಿರುತ್ತೋ ಅದರ ಭವಿಷ್ಯ ಅದೇ ರೀತಿ ತುಲಾರಾಶಿನಲ್ಲಿರ್ತಕ್ಕಂಥವ್ರೂ ಕೂಡ ಒಂದಿಷ್ಟು ಬದಲಾವಣೆಯನ್ನ ಖಂಡಿತ ಗಮನಿಸ್ತೀರಿ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಇದೆ. ಸುಖ ಶಾಂತಿ ನೆಮ್ಮದಿಗಂತೂ ಕೊರತೆ ಇಲ್ಲ. ಮನುಷ್ಯನಿಗೆ ಅತ್ಯವಶ್ಯಕ ಅದೇ. ಆರೋಗ್ಯದಲ್ಲೂ ಕೂಡ ಅಂತಹ ಬದಲಾವಣೆಗಳೇನು ಗಮನಿಸ್ಕೊಳ್ಳೋದಿಲ್ಲ. ಸಣ್ಣ ಪುಟ್ಟ ಎದುರಾಗುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ತಾಯಿ ನನಗೆ ಮಗು ಇಲ್ಲ ಅಂತ ನೊಂದಿದ್ದೀರೋ ಈ ವರ್ಷ ಅದರಿಂದ ಒಂದು ಸಂತೋಷದ ಒಂದು ಸುದ್ದಿಯನ್ನು ಕೂಡ ಕಂಡುಕೊಳ್ತಕ್ಕಂಥವ್ರು ಇರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ ತುಲಾರಾಶಿನಲ್ಲಿರ್ತಕ್ಕಂಥವ್ರಿಗೆ. ಇನ್ನು ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ವರ್ಷ ಭವಿಷ್ಯತ್ತನ್ನು ತಿಳಿಸೋದಾದ್ರೆ ಎಲ್ಲೋ ಒಂದು ಕಡೆ ಮಿಶ್ರ ಫಲ ಅಂತಾನೆ ಹೇಳ್ಬೋದು. ತಮಗೆ ನೋಡಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸೂಪರ್ ಅಂದ್ಕೊಂಡಿರೋ ಕೆಲಸ ಚೆನ್ನಾಗಾಗುತ್ತೆ. ತಮಗೆ ಎಲ್ಲೋ ಒಂದು ಕಡೆ ಮಿಶ್ರ ಫಲ ಅಂತಾನೆ ಹೇಳ್ಬೋದು. ಅದರ ಅರ್ಥ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಏನಪ್ಪಾ ಮಿಶ್ರ ಫಲ? ಮಿಶ್ರ ಫಲ ಅಂತಂದ್ರೆ ಏನು? ಪಾಸಿಟಿವ್ ನೆಗೆಟಿವ್ ಇದೆರಡು ಕೂಡಿರತಕ್ಕಂಥದ್ದು, ಸರಿಸಮ ಪ್ರಮಾಣ ಅಂತಾನೆ ಹೇಳ್ಬೋದು. ಇದು ನಿಮ್ಮ ಮನಸ್ಸಿಗೆ ಯಾವ ರೀತಿ ಬೀರುತ್ತೆ ಅಂತಂದ್ರೆ ನೋಡಿ, ಒಂದು ದ್ವಂದ್ವ ಆಲೋಚನೆ, ಸನ್ನಿಗ್ಧ ಪರಿಸ್ಥಿತಿಗಳು, ಈ ಬಿಸು ತುಪ್ಪ ಅಂತ ಹೇಳ್ತಾರೆ ನೋಡಿ, ಒಂದು ಕಡೆ ನುಂಗಕ್ಕೂ ಆಗೋದಿಲ್ಲ, ಈ ಕಡೆ ಉಗುಳೋದಕ್ಕೂ ಆಗೋದಿಲ್ಲ. ಅಂತಹ ಪರಿಸ್ಥಿತಿಗೆ ಎದುರಾಗ್ತಕ್ಕಂಥದ್ದಿರುತ್ತೆ ನಿಮ್ಮ ಭವಿಷ್ಯತ್ತು. ಜೊತೆಗೆ ದ್ವಂದ್ವ ಮನಸ್ಥಿತಿ, ಮನಸ್ಸು ಚಂಚಲ. ನಾನು ಕೆಲಸ ಮಾಡಬೇಕಾ ಬೇಡವಾ, ನಾನು ಈ ಕೆಲಸ ಪ್ರಾರಂಭ ಮಾಡಿದ್ರೆ ನಾನು ಉನ್ನತ ಸ್ಥಾನಕ್ಕೆ ಹೋಗ್ತೀನಾ ಇಲ್ವಾ, ಇಲ್ಲ ನಾನು ಎಲ್ಲೋ ಒಂದು ಕಡೆ ಎಡು ಬಿಡ್ತೀನಿ ಅನ್ನೋ ಒಂದು ಭಯ ನಿಮ್ಮನ್ನ ಆವರಿಸ್ಕೊಂಡಿರ್ತಕ್ಕಂಥದ್ದಿರುತ್ತೆ. ಇಂತಹ ಪರಿಸ್ಥಿತಿನಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ತಾವು ಇವತ್ತಿನ ದಿವಸ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ. ಈ ವರ್ಷದಲ್ಲಿ ಆದರೆ ಒಂದು ಸತಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಎಲ್ಲಾದರೂ ದುರ್ಗೆಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ಮಾಡಿಸಿ. ಆ ಕ್ಷೇತ್ರದಲ್ಲಿ ಆ ತಾಯಿಗೆ ಯಾವುದು ತೃಪ್ತಿಯಾಗಿರ್ತಕ್ಕಂಥ ಒಂದು ಅಭಿಷೇಕದ ಸೇವೆ ಇರುತ್ತೋ ಆ ಅಭಿಷೇಕವನ್ನು ಮಾಡಿಸಿ. ನಿಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ಭಯ ಎಂಬತಕ್ಕಂಥದ್ದು ಏನಿರುತ್ತೆ ಅದು ದೂರ ಆಗುತ್ತೆ. ಭಗವತಿಯ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಜೊತೆಗೆ ತಮಗೊಂದು ಪರಿಹಾರದ ಮಾರ್ಗ ಏನಪ್ಪಾ ಅಂತಂದ್ರೆ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು 9 ಜನ ಹೆಣ್ಣು ಮಕ್ಕಳಿಗೆ, 12 ವರ್ಷದ ಒಳಗಡೆ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಅವರಿಗೆ ತಾವು ಸುಮಂಗಲಿ ದ್ರವ್ಯಗಳನ್ನು ಕೊಟ್ಟು, ಅವರಿಗೆ ತಿಂಡಿ ತಿನಿಸನ್ನು ಕೊಟ್ಟು ಅವರನ್ನ ತೃಪ್ತಿಪಡಿಸಿ. ಸಾಕು. ತಾಯಿ ದುರ್ಗೆಯ ಆರಾಧನೆಯನ್ನು ಮಾಡೋ ರೀತಿನೇ ಅದನ್ನು ಆರಾಧನೆಯನ್ನು ಮಾಡಿದಷ್ಟೇ ಫಲಾಫಲಗಳು ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ದುರ್ಗೆಯನ್ನು ತೃಪ್ತಿಪಡಿಸ್ತಕ್ಕಂಥದ್ದಿರುತ್ತೆ. ದುರ್ಗಾದೇವಿ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ನಾನು ತಿಳಿಸೋ ಹಾಗೆ ದ್ವಂದ್ವ ಮನಸ್ಥಿತಿ, ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ನೆಗೆಟಿವ್ ಥಾಟ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಈ ವರ್ಷದಲ್ಲಿ. ಅದನ್ನು ಮೊದಲು ದೂರ ಹಾಕಿ. ಅದು ದೂರ ಆಗಬೇಕು ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಆಲಸ್ಯತನ, ಸೋಂಬೇರಿತನ ದೂರ ಆಗಬೇಕು. ಏನೇ ಬರಲಿ ಭಗವಂತ ನೀನು ದಯೆ ಒಂದಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ತಾವು ಮುಂದೆ ಹೆಜ್ಜೆ ಹಾಕಿದ್ದೆ ಆದರೆ ನಿಮ್ಮ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ದೂರಭಾರ ಪ್ರಯಾಣ ಆಗಿರ್ಬೋದು. ಅದರಲ್ಲೂ ನೋಡಿ, ಈ ಸತಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ವಿಚಾರ, ವಿದೇಶಿ ಪ್ರಯಾಣ ಮಾಡ್ತೀರಿ, ಅಂತಾರಾಷ್ಟ್ರೀಯ ಪ್ರಯಾಣವನ್ನು ಮಾಡ್ತೀರಿ, ವಿದೇಶಕ್ಕೆ ಹೋಗಿ ಬರ್ತೀರಿ. ಅದು ಒಂದು ಸದಾವಕಾಶನೇ. ಯಾಕೆಂತಂದ್ರೆ ಮನುಷ್ಯನ ಜನ್ಮ ಒಂದು ಸತಿ ಆದಮೇಲೆ ಇಂತಹ ಒಂದಿಷ್ಟು ಕ್ಷಣಗಳನ್ನು ಅನುಭವಿಸಬೇಕು. ಇದೆಲ್ಲವೂ ಕೂಡ ಒಂದು ಜ್ಞಾಪಕ. ಆ ಜ್ಞಾಪಕ್ಕೆ ತಾವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಆಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ವಿಚಾರ ನಾನು ತಿಳಿಸ್ತೀನಿ. ಆದಷ್ಟು ತಾವು ತಮ್ಮಲ್ಲಿರ್ತಕ್ಕಂಥ ಧೈರ್ಯವನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ತಿಳಿಸಿದ ಹಾಗೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ, ಧನುರ್ಲಗ್ನ. ಧನುರ್ರಾಶಿಯ ವರ್ಷ ಭವಿಷ್ಯತ್ತನ್ನು ತಿಳಿಸೋದಾದ್ರೆ ಧನುರ್ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನವಾಗಿರಬೇಕು.
ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಸ್ವಲ್ಪ ನೆಗೆಟಿವಿಟಿಯನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ, ಮಾನಸಿಕವಾಗಿ ಕುಗ್ತಕ್ಕಂಥವ್ರು ಇರ್ತೀರಿ, ನಿಂದನೆಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ, ಅವಮಾನಗಳಿಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ಮಾಡೋ ಏನೇ ಒಂದು ಕೆಲಸ ಇದ್ರೂ ಕೂಡ ಬೇರೆಯವರು ಅದಕ್ಕೆ ಅದರ ಒಂದು ಪ್ರಶಂಸೆಯನ್ನು ಮಾಡೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಪ್ರಶಂಸೆಯನ್ನು ಮಾಡ್ತಕ್ಕಂಥದ್ದಾಗ್ಲಿ, ನೀನು ಮಾಡಿರ್ತಕ್ಕಂಥ ಕೆಲಸ ಏನಂತ ದೊಡ್ಡದಲ್ಲ ಬಿಡಪ್ಪ, ಇಲ್ಲ ನೀನು ಮಾಡೋ ಕೆಲಸ ಏನಂತ ಹೇಳ್ಕೊಳ್ಳೋ ಅಂತ ಮಟ್ಟಿಗಿಲ್ಲ, ಇಲ್ಲ ನೀನು ಈ ಕೆಲಸ ಮಾಡಬೇಡ, ನೀನು ಹಾಳಾಗ್ತೀಯ, ಇಲ್ಲ ನೀನು ಈ ಕೆಲಸ ಮಾಡಬೇಡ, ನಿನಗೆ ಸಮಂಜಸ ಅನ್ಸಲ್ಲ, ಅವೆಲ್ಲ ತಲೆಗೆ ಹಾಕೋಬಾರ್ದು. ಆಡೋರು 1000 ಆಡ್ತಾರೆ, ಅವ್ರು ಆಡೋ ತಕ್ಕನಂಗೆ ನಮ್ಮ ಜೀವನ ಆಗೋಗ್ಬಿಟ್ರೆ ನಾವು ಜೀವನ ಮಾಡೋದಕ್ಕಾಗೋದಿಲ್ಲ. ಯಾವಾಗ ನಾವು ನಮ್ಮ ಸ್ವಂತ ನಿರ್ಧಾರವನ್ನು ತಗೊಳ್ಳೋದು, ಯಾವಾಗ ನಾವು ನಮ್ಮ ಸ್ವಂತ ತೀರ್ಮಾನವನ್ನು ತಗೊಳ್ಳೋದು? ನಿಮ್ಮ ನಿರ್ಧಾರ, ನಿಮ್ಮ ತೀರ್ಮಾನ. ಒಂದು ವಿಚಾರ ಹೇಳ್ತೀನಿ, ಒಬ್ಬ ಮನುಷ್ಯ ಯಾವತ್ತೂ ತನ್ನ ಕ್ಯಾರೆಕ್ಟರನ್ನು ಬಿಟ್ಟು ಬದುಕಬಾರ್ದು. ತನ್ನದು ಎಂಬತಕ್ಕಂಥದ್ದು ಏನಿದೆ ಅದನ್ನು ಬಿಟ್ಟು ಯಾವತ್ತೂ ಬದುಕಬಾರ್ದು. ಯಾವಾಗ ಕ್ಯಾರೆಕ್ಟರನ್ನು ಬಿಟ್ಟು ಬದುಕ್ತಾನೋ ಮನುಷ್ಯ, ನೀವು ತಾವು ನಡೆಸ್ತಾ ಇರತಕ್ಕಂಥ ಜೀವನದಲ್ಲಿ ಸ್ವಾರಸ್ಯಕತೆನ ಕಳ್ಕೊಂಡ್ಬಿಡ್ತೀರಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಂತೋಷದ ಕ್ಷಣಗಳನ್ನೇ ಕಳ್ಕೊಂಡ್ಬಿಡ್ತೀರಿ. ಬೇರೆಯವ್ರಿಗೋಸ್ಕರ ಜೀವನ ಮಾಡೋ ಅವಶ್ಯಕತೆ ಇಲ್ಲ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಂತ ನಿರ್ಣಯವನ್ನು ತಗೊಳ್ಳಿ. ಪ್ರತಿಯೊಬ್ಬರ ಮೇಲೆ ಡಿಪೆಂಡೆನ್ಸಿಯನ್ನು ಕ್ರಿಯೇಟ್ ಮಾಡ್ಕೊಳ್ತೀರಿ, ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ತೀರಿ. ಸ್ವಂತ ನಿರ್ಣಯವನ್ನು ತಗೊಳ್ಳಿ, ಸ್ವಂತ ತೀರ್ಮಾನವನ್ನು ತಗೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಈ ವರ್ಷದ ಭವಿಷ್ಯತ್ತಲ್ಲಿ ತಿಳಿಸೋದಾದರೆ ಸ್ವಲ್ಪ ಕೋರ್ಟು ಕಚೇರಿ ಸ್ಟೇಷನ್ ಮೆಟ್ಲತ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಹಾಕೋ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಭಗವತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಧರ್ಮ ಮಾರ್ಗವಾಗಿರಲಿ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮ ಮಾರ್ಗವಾಗಿ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸ್ವಲ್ಪ ಭಕ್ತಿ ಅನ್ನೋದು ಜಾಸ್ತಿ ಬೇಕು. ಎಲ್ಲೋ ಒಂದು ಕಡೆ ದೇವರು ದಿಂಡ್ರು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಟ್ಟು ನನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ಆಲೋಚನೆಯಲ್ಲಿ ಉದ್ದಟತನವಾಗಿ ಮುಂದುವರಿತೀರಿ. ಏನೇ ಆದ್ರೂ ಕೂಡ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು, ಪರಮೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಧನುರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ತಾವು ಉದ್ಯೋಗ ಸ್ಥಾನದಲ್ಲಾಗಿರ್ಬೋದು, ವ್ಯವಹಾರ ಸ್ಥಾನದಲ್ಲಾಗಿರ್ಬೋದು, ವ್ಯಾಪಾರ ಸ್ಥಾನದಲ್ಲಾಗಿರ್ಬೋದು, ಸ್ವಲ್ಪ ಏರುಪೇರುಗಳನ್ನು ಗಮನಿಸ್ತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದು ಕಡೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಬೇಕು ಅಂತಲೇ ಹೇಳ್ತೀನಿ ನಾನು ಈ ವರ್ಷದ ಭವಿಷ್ಯದಲ್ಲಿ. ಹಾಗಾಗಿ ಏನೋ ಧನುರಾಶಿನಲ್ಲಿರ್ತಕ್ಕಂಥವ್ರಿಗೆ ಭಯ ಇಡಿಸ್ತಾ ಇದ್ದೀನಿ ಅಂತಲ್ಲ, ನೋಡಿ ವಿಚಾರ ಹೀಗಿದೆ, ಆದರೆ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದಿರುತ್ತೆ ಅಲ್ವಾ. ಆ ಪರಿಹಾರವನ್ನು ಸೂಚಿಸ್ತಕ್ಕಂಥ ಕೆಲಸನೇ ನಮ್ಮದಲ್ವಾ. ನಾವಿದ್ದೇವೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಂಥದ್ದೇ ಸಮಸ್ಯೆ ಇರಲಿ, ಭಗವಂತ ಇದ್ದಾನೆ. ಪ್ರತಿಯೊಂದು ಪರಿಹಾರಕ್ಕೂ ಕೂಡ ನೋಡಿ, ಆ ಪರಿಹಾರ ಎಂಬತಕ್ಕಂಥ ಒಂದು ಬೀಗ, ಕಷ್ಟ ಎಂಬತಕ್ಕಂಥ ಒಂದು ಬೀಗಕ್ಕೆ ಪರಿಹಾರ ಅನ್ನೋ ಒಂದು ಬೀಗದ ಕೀ ಇದ್ದೇ ಇರುತ್ತೆ. ಯಾಕೆ ತಲೆ ಕೆಡಿಸ್ಕೋತೀರಿ? ಆ ಪರಿಹಾರದ ಬೀಗದ ಕೀ ನಾವು ಹುಡುಕೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಸಮಸ್ಯೆ ಏನೇ ಇರಲಿ, ಭಕ್ತಿಯಿಂದ ಧರ್ಮ ಮಾರ್ಗದಲ್ಲಿ ಭಗವಂತನ ಪೂಜಾನುಷ್ಠಾನದಿಂದ ಹಿರಿಯರನ್ನ ಗೌರವಿಸಿ, ತಂದೆ ತಾಯಿಯನ್ನು ಗೌರವಿಸಿ ತಾವು ಮುಂದುವರೆದಿದ್ದೆ ಆದರೆ ಧನುರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಳಿತೇ ಇದೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿನಲ್ಲಿರ್ತಕ್ಕಂಥವ್ರ ವರ್ಷ ಭವಿಷ್ಯವನ್ನು ತಿಳಿಸೋದಾದರೆ ಅದ್ಭುತವಾಗಿದೆ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ. ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಶನಿ ಪರಮಾತ್ಮ ರಾಷ್ಟ್ರಾಧಿಪತಿ. ಹಾಗಾಗಿ ಎಲ್ಲೋ ಒಂದು ಕಡೆ ಕಳೆದ ವರ್ಷ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ದೀರಿ. ಸಮಸ್ಯೆ ಯಾವ ಮಟ್ಟಿಗೆ ಅಂತಂದರೆ, ನಿಮ್ಮನ್ನು ಸಂಪೂರ್ಣವಾಗಿ ಕುಗ್ಗಿ ಎಲ್ಲೋ ಒಂದು ಕಡೆ ಪಕ್ಕದಲ್ಲಿ ಕೂಡಿಸಿರ್ತಕ್ಕಂಥದ್ದಿತ್ತು. ಏನೇ ಕೆಲಸ ಆದ್ರೂ ಕೂಡ ಒಂದು ಬೆಳವಣಿಗೆಯನ್ನು ಕಾಣಿಸ್ಕೊಳ್ತಕ್ಕಂಥದ್ದು ಇರೋದಿಲ್ಲ. ತಾವು ಶ್ರಮಿಸ್ತೀರಿ, ಕಷ್ಟಪಟ್ಟು ಏನೋ ಮಾಡಿ ಮುಂದೆ ಮೇಲೆ ಬರಬೇಕು ಅಂದ್ಕೊಳ್ತೀರಿ, ಆಗ್ತಾ ಇರಲಿಲ್ಲ. ಒಂದು ಹಂತಕ್ಕೆ ಬಂದಿದ ತಕ್ಷಣ ಕುಗ್ಗಿ ಪಟ್ಟಂತ ಕೆಳಗಡೆ ಬಿದ್ದೋಗ್ತಾ ಇದ್ರಿ. ಇಂಥದ್ದೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅದೆಲ್ಲ ಏನಿಲ್ಲ. ನಿಮ್ಮ ಗೋಲ್ಡನ್ ಟೈಮ್ ಸ್ಟಾರ್ಟು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದೇನು, ಮನೆಯಲ್ಲಿ ಎಲ್ಲೋ ಒಂದು ಕಡೆ ಸೋಂಬೇರಿತನ ತೋರ್ಕೊಂಡು ಮನೇಲಿ ಕೂರ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬ ಯೂತ್ಸ್ಗೂ ಕೂಡ ಒಳ್ಳೇದಿದೆ. ಬನ್ನಿ, ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಯೂತ್ಸು ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಜಾಬ್ ಎಂಬತಕ್ಕಂಥದ್ದೇನಿದೆ, ಕೆಲಸಕ್ಕಾಗಿ ತಾವು ಹೋರಾಡ್ತಾ ಇದ್ರಲ್ಲ, ನಿಮಗೆ ಈ ವರ್ಷ ಖಂಡಿತ ಕೆಲಸ ಸಿಗುತ್ತೆ. ಸ್ವಂತ ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ಸ್ಥಿರ ಮಹಾಲಕ್ಷ್ಮಿ ನೆಲೆಸ್ತಕ್ಕಂಥವಳು ಇರ್ತಾಳೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದಿರುತ್ತೆ. ಅದರಲ್ಲೂ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಸ್ವಲ್ಪ ಜೋಪಾನ. ಈ ವರ್ಷದಲ್ಲಿ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಗಾಡಿನ ಓಡಿಸ್ಬೇಕಾದ್ರೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಅಂತಲೇ ಹೇಳ್ತಾ ಇಲ್ಲ, 12 ರಾಶಿಗಳಿರ್ತಕ್ಕಂಥವ್ರು ಯಾರಾದರೂ ಆಗಿರಲಿ, ನಿಮ್ಮ ಟೈಮ್ ಹೇಗೆ ಚೆನ್ನಾಗಿರಲಿ, ಗಾಡಿ ಓಡಿಸ್ಬೇಕಾದ್ರೆ ದಯವಿಟ್ಟು ಜೋಪಾನ. ಎಷ್ಟೇ ಆದರೂ ಅದೊಂದು ಮಾನವ ನಿರ್ಮಿತ ವಸ್ತು. ಮಾನವ ಮಾಡಿದ್ದು ಮನೆ ತನಕ, ದೇವರ ಕೊಟ್ಟಿದ್ದು ಕೊನೆ ತನಕ. ದೇವರು ಯಾವತ್ತೂ ನಮಗೆ ಪ್ರಾಣಹಾನಿ ಆಗುವಂಥ ಕೆಲಸಗಳು ಮಾಡೋದಿಲ್ಲ, ಮಾನವನೂ ಕೂಡ ಮಾಡೋದಿಲ್ಲ. ಆದರೆ ಮಾನವ ಏನೇ ಮಾಡಿದ್ರು ಕೂಡ ಅದಕ್ಕೆ ಎಕ್ಸ್ಪೈರಿ ಡೇಟ್ ಎಂಬತಕ್ಕಂಥದ್ದು ಇದ್ದೇ ಇದೆ. ಹಾಗಾಗಿ ಏನೇ ವಿಚಾರವಾದ್ರೂ ಕೂಡ ಸ್ವಲ್ಪ ಜೋಪಾನವಾಗೇ ಇರಬೇಕು.
ಮಾನವನ ನಿರ್ಮಿತವಾಗಿರ್ತಕ್ಕಂಥ ಒಂದು ವಸ್ತು ಅಂತದ ಮೇಲೆ ನಾವು ಸ್ವಲ್ಪ ಜೋಪಾನವಾಗಿದ್ರೇನೆ ಸಂತೋಷ. ಹಾಗಾಗಿ ವಾಹನವನ್ನ ಓಡಿಸ್ಬೇಕಾದ್ರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಇನ್ನ ರಾಜಕೀಯ ವಲಯದಲ್ಲಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ ಸೂಪರ್ ಆಗಿದೆ. ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ತೀರಿ, ಸಮಾಜದಲ್ಲಿ ಒಂದು ಹೆಸರನ್ನ ಸಂಪಾದನೆಯನ್ನ ಮಾಡ್ಕೊಳ್ತೀರಿ, ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಇನ್ನು ಉದ್ಯೋಗ ಸ್ಥಾನದಲ್ಲೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥವ್ರು ಇರ್ತೀರಿ, ಒಂದಿಷ್ಟು ಪ್ರಮೋಷನ್ ಅನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮಹಾಲಕ್ಷ್ಮಿಯ ಅನುಗ್ರಹ ನಿಮಗಿದೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಆ ಭೂತಾಯಿ ನಿಮ್ಮ ಕೈ ಹಿಡಿತಕ್ಕಂಥದ್ದು ಇರುತ್ತೆ. ಜೊತೆಗೆ ಈ ಒಂದು ವಾಟರ್ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತೀರಲ್ಲ, ನೀರಿನ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು ತಮಗಂತೂ ಕೂಡ ಒಂದಿಷ್ಟು ಒಳಿತಿದೆ ಅಂತಾನೆ ಹೇಳ್ಬೋದು. ನಿಮ್ಮನ್ನ ಕೈ ಹಿಡಿತಕ್ಕಂಥದ್ದು ಇರುತ್ತೆ. ತಾಯಿ ಗಂಗೆ ದೇವಿಯ ಅನುಗ್ರಹ ನಿಮಗಿದೆ. ಒಳ್ಳೇದಾಗಲಿ, ಶುಭವಾಗಲಿ. ಗಂಗೆ ಚೈಮನಿ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆ ತಾಯಿ ಜಲ ಗಂಗಾಮಾತಿ ಅನುಗ್ರಹ ನಿಮಗಿದೆ. ಒಳ್ಳೆದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿಯ ವರ್ಷ ಭವಿಷ್ಯವನ್ನ ತಿಳಿಸೋದಾದ್ರೆ, ಕಳೆದ ಗತವನ್ನ ನಾವು ಜ್ಞಾಪಿಸ್ಕೊಂಡ್ರೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಸಮಸ್ಯೆಯನ್ನು ಖಂಡಿತ ಅನುಭವಿಸಿದ್ದೀರಿ. ಬಹಳಷ್ಟು ನೋವು ಉಂಟಾಗಿದೆ. ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗಿನ್ನ ಒಂದು ಪಟ್ಟು ಹೆಚ್ಚಾಗಿ ನೋವನ್ನು ಅನುಭವಿಸಿದ್ದೀರಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರು. ಆದರೆ ಈ ವರ್ಷ ಕುಂಭದಿಂದ ಮೀನಕ್ಕೆ ಶನಿ ಪರಮಾತ್ಮನ ಒಂದು ಸ್ಥಾನ ಬದಲಾವಣೆ ಆಗಿರ್ತಕ್ಕಂಥದ್ದಿದೆ. ಕುಂಭರಾಶಿಯ ಮನೆಯಿಂದ ಮೀನರಾಶಿಗೆ ಹೋಗಿರ್ತಕ್ಕಂಥದ್ದಿದೆ. ತನ್ನ ಮನೆಯನ್ನು ಬದಲಾಯಿಸಿರ್ತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ಇಲ್ಲಿ ತಮಗೆ ಒಂದಿಷ್ಟು ವಿಚಾರಗಳಲ್ಲಿ ಒಳಿತು ಆಗಬಹುದು, ಒಂದಿಷ್ಟು ವಿಚಾರಗಳಲ್ಲಿ ನೋವು ಆಗಬಹುದು. ಇಲ್ಲಿ ತಮಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದಿರುತ್ತೆ. ಒಂದು ಕಡೆ ಭಗವಂತ ಅತಿಯಾಗಿ ನಿಮ್ಮನ್ನ ಕುದುರೆ ಏರಿ ಕೂಡಿಸ್ಬಿಡ್ತಾನೆ, ಎಲ್ಲೋ ಒಂದ್ ಕಡೆ ಕುದುರೆಗೆ ಕಾಲಿಡುವಿ ಬಿದ್ದೋಗೋ ರೀತಿ ನಿಮ್ಮ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದಿರುತ್ತೆ. ಏನೇ ಇರಲಿ, ಭಗವಂತ ನಿನ್ನ ದಯೆ ಒಂದಿರಲಿ ಅಂತ ಹೇಳಿ ಅತಿಯಾದ ಆತ್ಮನಂಬಿಕೆ ಬೇಡ, ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ಬೇಡ. ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಿ ಸಮಾಧಾನವಾಗಿ ತಾವು ಹಾಕುವಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ನೆಮ್ಮದಿಯನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಏನೇ ಮಾಡೋದಾದ್ರೂ ಕೂಡ ಸ್ವಲ್ಪ ಆತ್ರ ಜಾಸ್ತಿ ಇರುತ್ತೆ. ಏನು ಯಾವುದಾದ್ರೂ ಒಂದು ಸಣ್ಣ ವಿಚಾರ ಇರಲಿ, ದೊಡ್ಡ ವಿಚಾರ ಇರಲಿ, ತಟ್ಟಂತ ಚಿಟಿಕೆ ಹೊಡಿಯೋಷ್ಟು ನಾನು ಅದನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿ ತಾವು ಮುಂದುವರಿತೀರಿ. ಹಂಗೆ ಮಾಡಕ್ಕೆ ಹೋಗ್ಬೇಡಿ. ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಇಂಥದ್ದೊಂದು ವಿಚಾರ ಏನೇ ಇರಲಿ, 4-6 ಜನ ಜೊತೆ ಕೂತ್ಕೊಂಡು ಅದನ್ನು ಒಂದಿಷ್ಟು ಚರ್ಚೆ ತರ್ಕ ಮಾಡಿ ಎಲ್ಲರ ಅಭಿಪ್ರಾಯವನ್ನು ತಗೊಂಡು ತಾವು ಮುಂದುವರೆದಿದ್ದೆ ಆದರೆ ಖಂಡಿತ ಕೆಲಸವನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಕುಟುಂಬದಲ್ಲಿ ತಾವು ಎಲ್ಲೋ ಒಂದು ಕಡೆ ಸ್ವಲ್ಪ ರೌದ್ರತನವನ್ನ ಬೀರ್ತಕ್ಕಂಥದ್ದು ಇರುತ್ತೆ. ದಯವಿಟ್ಟು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅದು ಏನು ಮಾಡೋದಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ. ಮನೆ ಅಂತಂದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ತಾವು ಸ್ವಲ್ಪ ತಾಳ್ಮೆಯಿಂದ ಓಡಾಡಿದ್ರೆ, ತಾಳ್ಮೆಯಿಂದ ನಡ್ಕೊಂಡ್ರೆ ಖಂಡಿತ ನಿಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಜಕೀಯ ವಲಯದಲ್ಲಿ ತಾವು ನೋಡೋದಾದ್ರೆ ಈ ವರ್ಷ ನೋಡಿ ಎಲ್ಲೋ ಒಂದು ಕಡೆ ಸ್ವಲ್ಪ ಏರುಪೇರನ್ನ ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಒಂದು ಕಡೆ ಅತಿಯಾಗಿರ್ತಕ್ಕಂಥ ಹೆಸರು ಸಂಪಾದನೆ ಆಗುತ್ತೆ, ಮತ್ತೊಂದು ಕಡೆ ಆ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಒಂದಿಷ್ಟು ಮಿಶ್ರ ದ್ವಂದ್ವ ಪರಿಸ್ಥಿತಿಗಳನ್ನ ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಅದು ನಿಮ್ಗೆ ಹೇಗಿರುತ್ತೆ ಅಂತಂದ್ರೆ ಬಿಸಿ ತುಪ್ಪದ ರೀತಿ, ನುಂಗೋದಕ್ಕೂ ಆಗೋದಿಲ್ಲ, ಉಗುಳೋದಕ್ಕೂ ಆಗೋದಿಲ್ಲ. ಅಂತಹ ಪರಿಸ್ಥಿತಿಗೆ ತುತ್ತಾಗ್ತಕ್ಕಂಥವ್ರು ಇರ್ತೀರಿ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಇದನ್ನ ಹೊರತುಪಡಿಸಿ ರೈತ ಆಗಲಿ, ಯೋಧ ಆಗಲಿ, ಇವರಿಬ್ಬರೂ ಕೂಡ ನಮ್ಮ ದೇಶದ 2 ಕಣ್ಣು. ಕುಂಭರಾಶಿನಲ್ಲಿರ್ತಕ್ಕಂಥ ರೈತರು, ಯೋಧರು, ನಿಮ್ಮಿಬ್ಬರಿಗೂ ಕೂಡ ಒಂದಿಷ್ಟು ನೆಮ್ಮದಿ ಇದೆ. ರೈತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರಾಗ್ಲಿ, ಭಾರತಾಂಬೆಯನ್ನ ಕಾಪಾಡ್ತಕ್ಕಂಥ, ಭಾರತ ದೇಶವನ್ನ ಕಾಪಾಡ್ತಾ ಇರ್ತಕ್ಕಂಥ ನಮ್ಮ ಯೋಧರಾಗ್ಲಿ, ಇವರಿಬ್ಬರಿಗೂ ಕೂಡ ಒಂದಿಷ್ಟು ನೆಮ್ಮದಿ ಇದೆ. ಖಂಡಿತ ಒಳ್ಳೇದಾಗ್ತದೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಈಗಾಗಲೇ ಒಂದು ಭಯ ಸೃಷ್ಟಿಯಾಗೋಗಿದೆ. ಈಗಾಗಲೇ ಗುರುಗಳು 2 ಸತಿ ಒತ್ತಿ ಹೇಳಿದ್ದಾರೆ. ಏನಪ್ಪ, ಶನೇಶ್ವರ ಕುಂಭದಿಂದ ಮೀನಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ. ಭಗವಂತ ಬರ್ತಾ ಇದ್ದಾನೆ ಅಂತಂದ್ರೆ ಇನ್ನೇನ್ ತರ್ತಾನಪ್ಪ ಅನ್ನೋ ಒಂದು ಟೆನ್ಷನ್ ಎಲ್ರಿಗೂ ಸ್ಟಾರ್ಟ್ ಆಗಿದೆ ಈಗ. ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರ ವರ್ಷ ಭವಿಷ್ಯವನ್ನ ತಿಳಿಸೋದಾದ್ರೆ 1 ಸೆಕೆಂಡ್ ನನಗೆ ಬೆವರು ನೀರು ಇಳಿತಾ ಇದೆ. ಯಾಕೆ ಅಂತಂದ್ರೆ ಶನಿ ಪರಮಾತ್ಮ ಬಂದಿದ್ದಾನಲ್ವಾ. ಒಂದು ವಿಚಾರ ಹೇಳ್ತೀನಿ, ಸರ್ವ ಅನಿಷ್ಟಕ್ಕೂ ಕೂಡ ಶನೇಶ್ವರನೇ ಕಾರಣ ಅಲ್ಲ. ಇದೊಂದು ವಿಚಾರ ಮೊದಲಿಂದನೂ ನಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಏನೇ ಆಗಲಿ, ಸಣ್ಣ ವಿಚಾರದಲ್ಲಿ ನೋವು ಅನುಭವಿಸ್ಲಿ, ಒಂಚೂರು ಎಡುಲಿ, ಶನಿ ಪರಮಾತ್ಮ ನನ್ನ ರಾಶಿಯಲ್ಲಿ ಇದ್ದಾನಪ್ಪ, ಅವನಿಂದಲೇ ನನಗೆ ಸಮಸ್ಯೆ ಅನ್ನೋ ರೀತಿ ಇರುತ್ತೆ. ಅದಲ್ಲ, ಭಗವಂತ ನಿಮಗೆ ಸಮಸ್ಯೆನೇ ಉಂಟು ಮಾಡಬೇಕು ಅಂತಲ್ಲ. ಶನಿ ಪರಮಾತ್ಮನ ಒಂದು ಪಾತ್ರ ಇದೆಯಲ್ಲ, ಆತನ ಕೆಲಸ ಇದೆಯಲ್ಲ, ಅದು ನಿಜಕ್ಕೂ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ಕೂಡ ಒಂದು ತಂದೆಯ ಸ್ಥಾನ ಅಂತಾನೆ ಹೇಳ್ಬೋದು. ನವಗ್ರಹಗಳಲ್ಲಿ ಒಂದು ತಂದೆಯ ಸ್ಥಾನ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ನವಗ್ರಹಗಳಲ್ಲಿ ಬಹಳ ಶ್ರೇಷ್ಠ. ಮೊದಲನೇದಾಗಿ ನಾವು ಏನಂತ ಆಲೋಚನೆ ಮಾಡ್ತೀವಿ ಅಂತಂದ್ರೆ, ಶನಿ ಪರಮಾತ್ಮ 7ನೇ ಸ್ಥಾನದಲ್ಲಿದ್ದಾನೆ, ಹಾಗಾಗಿ ಶನಿ ಪರಮಾತ್ಮ ಬಂದ್ರೆ ನಮಗೆ ಸಮಸ್ಯೆಗಳು ಉಂಟಾಗುತ್ತೆ ಅಂತಾನೆ ಹೇಳ್ಬೋದು. ಆದರೆ ಮೊದಲನೇ ಸ್ಥಾನ ಯಾರ್ದಪ್ಪ ಅಂತಂದ್ರೆ ಸೂರ್ಯ. ನವಗ್ರಹಗಳಲ್ಲಿ ತಂದೆಯ ಸ್ಥಾನ ಸೂರ್ಯ ಅಂತ ನಾವು ಅಂದ್ಕೊಳ್ತೇವೆ. ಸೂರ್ಯನ ಪುತ್ರ ಶನಿ ಪರಮಾತ್ಮ.
ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸೂರ್ಯನ ಪುತ್ರ ಶನಿ ಪರಮಾತ್ಮ. ಹಾಗಾಗಿ ಇಲ್ಲಿ ಶನಿ ಪರಮಾತ್ಮ ಅಂದ ತಕ್ಷಣ ನಾವು ಮೊದಲನೇದಾಗಿ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀವಲ್ಲ, ಅದನ್ನ ತಲೆಯಿಂದ ತೆಗೆದಾಕ್ಬೇಕು. ಶನಿ ಪರಮಾತ್ಮ ಈಸ್ ನಾಟ್ ನೆಗೆಟಿವ್, ಈಸ್ ಆಲ್ವೇಸ್ ಪಾಸಿಟಿವ್. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ತಪ್ಪು ಒಪ್ಪನ್ನ ಕರೆಕ್ಟ್ ಆಗಿ ಹೇಳೋನೇ ಶನಿ ಪರಮಾತ್ಮ. ಹಾಗಾಗಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಭವಿಷ್ಯತ್ತು ಹೇಗಿರುತ್ತೆ ಅಂತಂದ್ರೆ ಸ್ಫುಟ ಇಟ್ಟ ಹಾಗೆ ಸ್ಫಟಿಕದ ರೀತಿ ಇರುತ್ತೆ ನಿಮ್ಮ ಭವಿಷ್ಯತ್ತು. ಈ ವರ್ಷದ ಫಲ ಒಂದು ಚೂರುನು ಕೂಡ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥದ್ದು ಇರೋದಿಲ್ಲ. ನಿಮ್ಮ ಭವಿಷ್ಯತ್ ಹೇಗಿರುತ್ತೆ ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅನುಭವಗಳನ್ನ ಪಡ್ಕೊಳ್ತೀರಿ. ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಿದ್ರೆ ಏನು ಸಮಸ್ಯೆ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಭವವನ್ನ ತಾವು ಪಡ್ಕೊಳ್ತೀವಿ. ಅಂತ ಅನುಭವವನ್ನ ಸೃಷ್ಟಿ ಮಾಡೋವನೇ ಶನಿ ಪರಮಾತ್ಮ. ಆದ್ರೆ ನಾವೇನ್ ಅಂದ್ಕೊಳ್ತೀವಿ, ಸಮಸ್ಯೆಯನ್ನ ಸಮಸ್ಯೆಯನ್ನ ಸೃಷ್ಟಿ ಮಾಡೋನ್ ಮಾತ್ರ ಶನಿ ಪರಮಾತ್ಮ ಅಂದ್ಕೊಂಡು ಆತನನ್ನ ನಾವು ದೂರ್ತಾ ಇರ್ತೀವಿ. ಅದೇ ತಪ್ಪು. ಯಾವಾಗ ನಾವು ಅದನ್ನ ಮಾಡ್ತೀವೋ ಆಟೋಮೆಟಿಕ್ ಆಗಿ ನಮಗೆ ಸಮಸ್ಯೆ ಎದುರಾಗುತ್ತೆ. ಶನಿ ಪರಮಾತ್ಮ ನಿಮ್ಮ ಗ್ರಹಕ್ಕೆ ಬಂದಿದ್ದಾನೆ, ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂತಂದು ಮಾತಕ್ಕೆ ನೊಂದ್ಕೊಳ್ಬೇಡಿ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಗ್ಯಾರಂಟಿ ನ್ಯೂಸ್ನ ಮುಖಾಂತರ ನಾನು ನೇರವಾಗಿ ಹೇಳ್ತೀನಿ, ಯಾರೇ ಜ್ಯೋತಿಷ್ಯರು ಏನೇ ಹೇಳಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ಸಂಕಷ್ಟ ಇದೆ, ಈ ವರ್ಷ ಬರೀ ನೋವಲ್ಲೇ ಕಳಿತೀರಿ ಅಂತ ಹೇಳಿ, ಅದಲ್ಲ. ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಚೆನ್ನಾಗಿದೆ. ಯಾರಾದ್ರೂ ನಿಮಗೆ ಶನಿ ಪರಮಾತ್ಮ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂತ ಭಯ ಹಿಡಿಸ್ಬಿಟ್ರೆ ಖಂಡಿತ ಭಯ ಬೀಳ್ಬೇಡಿ. ಭಗವಂತ ನಿಮ್ಮ ರಾಶಿಗೆ ಒಳಿತನ್ನೇ ತಂದು ಕೊಡ್ತಾನೆ. ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು ಬೇಡ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಗವಂತ ನಮ್ಮನ್ನ ಸರಿಯಾದ ದಾರಿಯಲ್ಲಿ, ತಂದೆಯ ಸ್ಥಾನದಲ್ಲಿ ತಪ್ಪು ಒಪ್ಪುಗಳ ಅರಿವನ್ನ ಮೂಡಿಸ್ತಾ ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಸಹಾಯ ಮಾಡ್ತಾನೆ ಹೊರತಾಗಿ ಸಮಸ್ಯೆಗಳನ್ನ ತಂದೊಡ್ಡಲ್ಲ. ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸ್ತಾ ಇದ್ದೆ. ವರ್ಷ ಭವಿಷ್ಯದಲ್ಲಿ ತಿಳಿಸೋದಾದ್ರೆ ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಪರವಾಗಿಲ್ಲ, ನೆಮ್ಮದಿಯನ್ನ ಕಂಡುಕೊಳ್ತೀರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನ ಗಮನಿಸ್ಕೊಳ್ತೀರಿ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ಒಂದು ಮಹಾಮಂತ್ರವನ್ನ ನಿರಂತರವಾಗಿ ಪಠನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉದ್ಯೋಗ, ವ್ಯಾಪಾರ, ವ್ಯವಹಾರ ಇಂತಹ ಸಾನ್ನಿಧ್ಯದಲ್ಲಿ ಸ್ವಲ್ಪ ಏರುಪೇರು ಗಮನಿಸ್ಕೊಳ್ತೀರಿ. ಆದರೆ ಭಗವಂತ ನಿಮ್ಮನ್ನ ಸಂಪೂರ್ಣವಾಗಿ ನೋವು ಕೊಟ್ಟು ಪಕ್ಕದಲ್ಲಿ ಕೂಡಿಸುವಂತ ಕೆಲಸ ಮಾಡೋದಿಲ್ಲ. ನಿಮ್ಮನ್ನ ಕೈ ಹಿಡಿದು ನಡೆಸ್ತಕ್ಕಂಥ ಕೆಲಸವನ್ನೇ ಭಗವಂತ ಮಾಡ್ತಾನೆ. ಭಗವಂತ ಸದಾಕಾಲ ನಿಮ್ಮ ಬೆನ್ನೆಲುಬಲ್ಲಿ ನಿಂತ್ಕೊಳ್ತಾನೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಾವು ಕೂಡ ಮತ್ತೊಂದು ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ, ಹೊಸದಾಗಿ ನೂತನವಾಗಿರ್ತಕ್ಕಂಥ ವಾಸ್ತುಗ್ರಹದ ಬಗ್ಗೆ ಒಂದು ಚಿಂತನೆಯನ್ನ ಮಾಡ್ಕೊಳ್ತೀರಿ. ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸದು, ನಾನು ಬಾಡಿಗೆ ಮನೆಯಲ್ಲಿದ್ದೀನಿ, ಇಲ್ಲ ಎಲ್ಲೋ ಒಂದು ಕಡೆ ಲೀಸ್ಗಿದ್ದೇನೆ, ನನ್ನದೇ ಆಗಿರ್ತಕ್ಕಂಥ ಒಂದು ಸ್ವಂತ ಮನೆ ಬೇಕು ಅನ್ನೋ ಒಂದು ಆಲೋಚನೆ ಇರುತ್ತೆ. ಆ ಮನೆ ಮಾಡಲಿಕ್ಕೆ ಶನಿ ಪರಮಾತ್ಮ ನಿಮಗೆ ದಾರಿಯನ್ನ ಮಾಡ್ಕೊಡ್ತಾನೆ. ಯಾಕೆ ತಲೆ ಕೆಡಿಸ್ಕೋತೀರಿ? ಶನಿ ಪರಮಾತ್ಮ ಕಣ್ಣು ತೆಗೆದು ನೋಡ್ಬೇಕಪ್ಪ. ಆ ಕಣ್ಣು ತೆಗೆದು ನೋಡ್ಬೇಕು ಅಂತಂದ್ರೆ ಭಗವಂತನನ್ನ ನಾವು ಪ್ರಾರ್ಥನೆಯನ್ನು ಮಾಡೋಣ. ಖಂಡಿತ ಕಣ್ಣು ತೆಗೆದು ನೋಡ್ತಾನೆ. ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಒಳ್ಳೆದಾಗ್ಲಿ, ಶುಭವಾಗ್ಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನ ತಿಳಿಸ್ಕೊಟ್ಟಿರ್ತಕ್ಕಂಥ ಭವಿಷ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ, ನನಗಿಂತ ಜ್ಞಾನವಂತರು ಏನಾದರೂ ನಾನು ತಪ್ಪನ್ನ ಹೇಳಿದ್ರೆ ನಾನು ಕ್ಷಮೆಯನ್ನ ಯಾಚಿಸ್ತಾ ಇದ್ದೇನೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಗ್ಯಾರಂಟಿ ನ್ಯೂಸ್ನ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಬೇವು ಬೆಲ್ಲ ತಿನ್ನಿ, ಒಳ್ಳೆಯ ಮಾತಾಡಿ. ಬೇವು ಬೆಲ್ಲ ಎಂತಹ ಅದ್ಭುತವಾಗಿರ್ತಕ್ಕಂಥದ್ದು. ಬೆಲ್ಲ ನೋಡಿ ಹೊಟ್ಟೆ ಒಳಗಡೆ ತಿಂದ ತಕ್ಷಣ ಆಟೋಮೆಟಿಕ್ ಸ್ವಲ್ಪ ಹೀಟ್ ಜಾಸ್ತಿ, ಉರಿ. ಆ ಹುರಿನ ಕಡಿಮೆ ಮಾಡೋದಕ್ಕೆ ಬೇವು ಕಾರಣ, ಬೇವು ಬೇಕು. ಹಾಗಾಗಿ ಅದು ಎಂತಹ ಅದ್ಭುತ ಅದು. ಹಾಗಾಗಿ ಇದು ವೈಜ್ಞಾನಿಕವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಬೇವು ಬೆಲ್ಲ ತಿಂದು ತಾವೂ ಕೂಡ ಬೇವು ಬೆಲ್ಲ ತಿನ್ನಿ. ನಿಮಗೂ ಕೂಡ ಭಗವಂತನ ಅನುಗ್ರಹ ಸಿಗಲಿ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳ ಇಷ್ಟು ಹೊತ್ತು 12 ರಾಶಿಗಳ ಯುಗಾದಿ ಸಂವತ್ಸರ ಫಲವನ್ನ ತಿಳಿಸ್ಕೊಡ್ತಿದ್ದೀರಾ. ಪ್ರತಿಯೊಬ್ಬರಿಗೂ ಒಳ್ಳೇದಿದೆ, ಪ್ರತಿಯೊಬ್ಬರಿಗೂ ಅನಾಹುತಗಳು ಕಾದಿದೆ, ಸಂಕಷ್ಟಗಳಿವೆ, ರಾಜಯೋಗಗಳಿವೆ. ಹೀಗೆ ಪ್ರತಿಯೊಬ್ಬರಿಗೂ ಪರಿಹಾರವನ್ನು ಕೂಡ ಕೊಟ್ಟಿದ್ದೀರಾ. ದ್ವಾದಶ ರಾಶಿಗಳು ಎಲ್ಲರೂ ಕೂಡ ಅನುಸರಿಸಬಹುದಾದಂಥ ಒಂದು ಒಳ್ಳೆಯ ಪರಿಹಾರ ಮಾರ್ಗ ಏನಾದ್ರು ಇದ್ರೆ ಕೊನೆಯದಾಗಿ ತಿಳಿಸ್ಕೊಡಿ ಗುರುಗಳೇ. ಎಲ್ರಿಗೂ ಅನ್ವಯ ಆಗುವಂತಹ ಒಂದು ಪರಿಹಾರ. ಖಂಡಿತ. ಇಲ್ಲಿ ನಮಗೆ ಹೇಗಾಗತ್ತೆ ಅಂತಂದ್ರೆ, ಸಮಸ್ಯೆಗಳು ಸಾಕಷ್ಟು, ನಾನಾ ಸಮಸ್ಯೆಗಳಿಗೆ ನಾನಾ ಪರಿಹಾರ. ಆದರೆ ಒಂದು ವಿಚಾರ ತಿಳಿಸ್ತೀನಿ. ಒಂದು ಪರಿಹಾರ, ಪ್ರತಿಯೊಬ್ಬರ ಮನೆಯ ನೆಮ್ಮದಿ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಒಂದು ಪರಿಹಾರ ಏನಪ್ಪಾ ಅಂತಂದ್ರೆ, ತಂದೆ ತಾಯಿಯ ಪಾದರವಿಂದಗಳಿಗೆ ನಮಸ್ಕರಿಸ್ತಕ್ಕಂಥದ್ದು, ತಂದೆ ತಾಯಿ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಮುನ್ನಡಿತಕ್ಕಂಥದ್ದು. ಇದು ಮಹಾ ಪರಿಹಾರ. ಪ್ರತಿಯೊಬ್ಬ ಯೂತ್ಸ್ಗೂ ಕೂಡ ನಾನು ಹೇಳೋದಿಷ್ಟೇ, ನಿಮ್ಮ ತಂದೆಯ ತಾಯಿಯ ಪಾದರವಿಂದಗಳಿಗೆ ನಮಸ್ಕರಿಸಿ. ನಿಮ್ಮ ಅಜ್ಜಿ ತಾತಾರವರನ್ನ ಪ್ರಾರ್ಥನೆಯನ್ನು ಮಾಡಿ. ಇವತ್ತು ನೋಡಿ, ನಾನು ಓಪನ್ ಆಗಿ ಹೇಳ್ತೇನೆ, ನಾನಿವತ್ತಿ ಸ್ಥಾನದಲ್ಲಿದ್ದೀನಿ ಅಂತಂದ್ರೆ ನನ್ನ ಅಜ್ಜಿ ತಾತ ಕಾರಣ. ಅವರ ಒಂದು ಕೃಪಾಶೀರ್ವಾದ ಇದ್ರೆ ಮಾತ್ರನೇ
ನಾನು ಈ ಸ್ಥಾನಕ್ಕೆ ಬರಲಿಕ್ಕೆ ಕಾರಣ, ನನಗಿಷ್ಟೊಂದು ಜನಪ್ರಿಯತೆ ಸಿಗಲಿಕ್ಕೆ ಕಾರಣ, ಇಷ್ಟೊಂದು ಜ್ಞಾನ ಸಿಗಲಿಕ್ಕೆ ಕಾರಣ. ಹಾಗಾಗಿ ನಿಮಗೂ ಕೂಡ ಆ ಅವಕಾಶ ಇದೆ. ತಾವೆಲ್ಲರೂ ಕೂಡ ಜೀವನದಲ್ಲಿ ಮುಂದೆ ಬರ್ತೀರಿ. ಆದರೆ ಅದಕ್ಕೆ ಕಾರಣ ನಿಮ್ಮ ಅಜ್ಜಿ ತಾತ. ನಿಮ್ಮೆಲ್ಲರಿಗೂ ಕೂಡ ಎಂಥದ್ದೇ ಸಂಕಷ್ಟ ಬರಲಿ, ನಿಮ್ಮ ಅಜ್ಜಿ ತಾತರವರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ಗುರುಗಳಿಗೆ ಒಂದು ಗೌರವವನ್ನು ಕೊಡಿ. ಅದೊಂದು ದೊಡ್ಡ ಪರಿಹಾರವನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಪರಿಹಾರದ ಮಾರ್ಗವನ್ನು ತಾವು ಮಾಡ್ಕೊಳ್ಳೋದಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ. ಪ್ರತಿಯೊಬ್ಬರೂ ಕೂಡ ಮನೆ ಆಚೆ ಕಾಲಿಡಬೇಕಾದ್ರೆ ದೇವರಿಗೆ ಹೇಗೆ ನಮಸ್ಕರಿಸ್ತೀರೋ ನಿಮ್ಮ ತಂದೆ ತಾಯಿಗೆ, ಅಜ್ಜಿ ತಾತನಿಗೆ ಇಬ್ಬರಿಗೂ ಕೂಡ ನಮಸ್ಕರಿಸಬೇಕು. ಇಲ್ಲಿ ಒಂದು ಭೇದಾಭಾವದ ಆಲೋಚನೆ ಬರುತ್ತೆ. ತಂದೆ ಕಡೆ ಅಜ್ಜಿ ತಾತಂಗೆ ನಮಸ್ಕಾರ ಮಾಡ್ಬೇಕಾ, ತಾಯಿ ಕಡೆ ಅಜ್ಜಿ ತಾತಂಗೆ ನಮಸ್ಕಾರ ಮಾಡ್ಬೇಕಾ? ಅದಲ್ಲ. ತಾಯಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅವರು ಬೇಕು, ತಂದೆಯನ್ನು ಕೊಟ್ಟಿರ್ತಕ್ಕಂಥವ್ರು ಇವರು ಬೇಕು. ಇವರಿಬ್ಬರು ಕೂಡ ನಮ್ಗೆ ಎರಡು ಕಣ್ಣುಗಳು. ಹಾಗಾಗಿ ಇವರಿಬ್ಬರನ್ನೂ ಕೂಡ ನಾವು ಸ್ಮರಿಸಬೇಕು, ಇಬ್ಬರನ್ನೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕು, ಇವರಿಬ್ಬರ ಕೃಪಾಶೀರ್ವಾದವನ್ನು ಕೂಡ ನಾವು ಪಡ್ಕೊಳ್ಬೇಕು. ಆಗ ನಮ್ಮ ಜೀವನ ಸುಖಮಯವಾಗಿರುತ್ತೆ, ಸಂತೋಷವಾಗಿರುತ್ತೆ. ಇದೊಂದು ದೊಡ್ಡ ಪರಿಹಾರ ಅಂತಾನೆ ಹೇಳ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇಷ್ಟು ಹೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಯುಗಾದಿ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳಿಗೆ ಈ ಯುಗಾದಿ ಸಂವತ್ಸರ ಯಾವೆಲ್ಲ ಫಲಾನುಫಲಗಳನ್ನ ತಂದು ಕೊಡ್ತಿದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಪಂಚಾಂಗ ಶ್ರವಣವನ್ನು ಮಾಡಿ ಎಲ್ರಿಗೂ ಆದಾಯ, ವ್ಯಯ, ಖರ್ಚು, ವೆಚ್ಚ, ಆರೋಗ್ಯ ಎಲ್ಲ ಹೇಗಿದೆ ಎಲ್ಲವನ್ನ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಗುರುಗಳೇ, ನಿಮಗೆ ಧನ್ಯವಾದ. ಅಮ್ಮ, ಬಹಳ ಸಂತೋಷ. ತಾವೂ ಕೂಡ ನಮ್ಮ ಸಾನ್ನಿಧ್ಯಕ್ಕೆ ಬಂದಿದ್ದೀರಿ. ಲಕ್ಷ್ಮೀ ಭುವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದಿದ್ದೀರಿ. ತಮಗೆ, ತಮ್ಮ ಕುಟುಂಬಕ್ಕೆ ಖಂಡಿತ ಒಳ್ಳೆಯದಾಗಲಿ. ಗ್ಯಾರಂಟಿ ನ್ಯೂಸ್ಗೂ ಕೂಡ ಒಳ್ಳೆಯದಾಗಲಿ. ಯಾಕೆ ಅಂತಂದರೆ ಗ್ಯಾರಂಟಿ ನ್ಯೂಸ್ ನೇರವಾಗಿರ್ತಕ್ಕಂಥ, ದಟ್ಟವಾಗಿರ್ತಕ್ಕಂಥ ಒಂದು ನಿರ್ಧಾರಗಳನ್ನಾಗಲಿ, ಪ್ರಪಂಚದ ಮೂಲೆಗಳಲ್ಲಿರ್ತಕ್ಕಂಥ ಮಾಹಿತಿಗಳನ್ನಾಗಲಿ ಪ್ರತಿಯೊಂದನ್ನು ಕೂಡ ಹುಡುಕಿ ಅದರ ಅಂತರಾಳದಿಂದ ಅದನ್ನು ತೆಗೆದುಕೊಂಡು ಬಂದು ನೈಜವಾಗಿರ್ತಕ್ಕಂಥ ಸ್ಪಷ್ಟ ಮಾಹಿತಿಯನ್ನು ಎಲ್ಲರ ಮನೆಗೂ ಕೂಡ ತಲುಪಿಸ್ತಾ ಇರತಕ್ಕಂಥ ನಮ್ಮ ಈ ಗ್ಯಾರಂಟಿ ನ್ಯೂಸ್ಗೆ ನಾನು ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಒಂದು ಸಂಸ್ಥೆಗೆ ಹಗಲು ಇರುಳು ಕಷ್ಟಪಡ್ತಾ ಇರತಕ್ಕಂಥ ಎಲ್ಲ ನನ್ನ ಸಿಬ್ಬಂದಿವರೆಗೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಕಾಣದ ಕೈಗಳು ಸಾಕಷ್ಟು ಇರ್ತವೆ, ಅವರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮಿ ನ್ಯೂಸ್ ಪ್ರತಿಯೊಬ್ಬರ ಮನೆ ಮಾತಾಗಲಿ ಅಂತ ನಾನು ಪ್ರಾರ್ಥನೆ. ಧನ್ಯವಾದಗಳು. ಒಳ್ಳೆಯದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಯುಗಾದಿ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.